ನಮಸ್ಕಾರ. ಯೂಟ್ಯೂಬ್ ಚಾನಲ್ ಮ್ಯಾಜಿಕಲ್ ಮೀಡಿಯಾ 279 ನಾನು ರೂಪಶ್ರೀ ಮಾತಾಡ್ತಾ ಇರೋದು. ಎಲ್ಲರೂ ಹೇಗಿದ್ದೀರಾ? ಹೊಸ ವರ್ಷ 2026 ಶುರುವಾಗಿದೆ. ಸೊ ಏನೆಲ್ಲ ಅಚೀವ್ ಮಾಡಬೇಕು ಅಂದ್ಕೊಂಡಿದ್ದೀರಾ? ಏನು ಸಾಧಿಸಬೇಕು ಅಂದ್ಕೊಂಡಿದ್ದೀರಾ? ಎಲ್ಲ ಒಳ್ಳೆಯದಾಗಲಿ, ಓಕೆನಾ? ನಿಮ್ಮ ಆಸೆ, ನಿಮ್ಮ ಆಕಾಂಕ್ಷೆಗಳೆಲ್ಲ ಏನಿದೆ ಎಲ್ಲ ದೇವರು ಪೂರೈಸಲಿ ಅಂತ ಕೇಳ್ಕೊತೀನಿ, ಓಕೆನಾ? ಸೊ ಇವತ್ತು ಹೇಟರ್ಸ್ಗೆ ಏನು ಶಿಕ್ಷೆ, ಓಕೆನಾ? ಸೊ 3 ಎಪಿಸೋಡ್ ಆಗೋಗಿತ್ತು, ಇವತ್ತು 4ನೇ ಎಪಿಸೋಡ್. ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ನೋಡಿ, ನಾವು ಯಾರನ್ನು ದ್ವೇಷಿಸ್ತಾ ಇಲ್ಲ, ಆಯಿತಾ? ಅಂದರೆ ಈ ಚಾನೆಲ್ ಜೊತೆ ಯಾರೆಲ್ಲ ಇದ್ದೀರಾ ಖಂಡಿತ ನನಗೆ ಗೊತ್ತು, ನೀವೇ ಮನಸ್ಸಿಂದ ಯಾರೂ ಬಯಸ್ತಾ ಇಲ್ಲ ಕೆಟ್ಟದಾಗಬೇಕು ಅಂತ, ಆಯಿತಾ? ಅವ್ರು ಆ್ಯಕ್ಚುಲಾಗಿ ಬಯಸಿದ್ದಾರೆ ನಿಮಗೆ ಕೆಟ್ಟದಾಗಬೇಕಂತ. ಸೊ ಅವರಿಗೆ ದೇವರು ಕೋರ್ಟಲ್ಲಿ ಏನು ನ್ಯಾಯ ಏನು ದೊರಕಿಸ್ಕೊಡ್ತಾರೆ ಆ್ಯಂಡ್ ಏನು ಶಿಕ್ಷೆ ಕೊಡ್ತಾರೆ ಅನ್ನೋದಷ್ಟೇ ಹೊರತು ನಾವು ಬಯಸ್ತಾ ಇಲ್ಲ, ಆಯಿತಾ? ನಾವು ಏನು ಕಾರ್ಡ್ಸ್ ಬರುತ್ತೆ ನಾನು ಮಾತಾಡ್ತೀನಿ ಆ್ಯಂಡ್ ಏನು ಎನರ್ಜಿ ಪಿಕ್ ಆಗುತ್ತೆ ನಾನು ಅದನ್ನೇ ಮಾತಾಡೋದು, ಓಕೆನಾ? ಸೊ ಏನೇ ಬರಲಿ ಇದು ನಾವು ಬಯಸ್ತಾ ಇದ್ದೀವಿ ಅಂತಲ್ಲ, ಕರೆಕ್ಟ್ ಅಲ್ವಾ? ಸೊ ಏನು ಬರುತ್ತೆ ನೋಡೋಣ. ಇವತ್ತು ಪಾರ್ಟ್ 4, ನಿಮ್ಮ ಹೇಟರ್ಸ್ಗೆ ಏನು ಶಿಕ್ಷೆ, ಓಕೆ? ನೋಡೋಣ. ಇದು ಕಾರ್ಡ್ ತೆಗಿತೀನಿ. ಸೊ 3 ಕಾರ್ಡ್ ಅಂತಿದ್ದಾರೆ, ಓಕೆ? 3 ಕಾರ್ಡ್ ತೆಗಿತೀನಿ. ಏನು ಎನರ್ಜಿ ಬರುತ್ತೆ ನೋಡೋಣ. ಸೊ ಅದರಿಂದ ನಿಮಗೆ ಏನು ತೊಂದರೆ ಮಾಡಿದ್ದಾರೆ, ಜೊತೆಗೆ ಅವ್ರಿಗೇನು ಶಿಕ್ಷೆ, ಓಕೆನಾ? ಬಾಬಾ ಪ್ಲೀಸ್ ಗೈಡ್. ಎರಡು ಕಾರ್ಡ್ ಬಂತು. ದ ಹ್ಯಾಂಗ್ಡ್ ಮ್ಯಾನ್, ಡೆತ್. ದ ಹ್ಯಾಂಗ್ಡ್ ಮ್ಯಾನ್, ಡೆತ್ ಬಂದಿದೆ. ಇನ್ನೊಂದು ಕಾರ್ಡ್ ತೆಗಿ ಅಂತಿದ್ದಾರೆ, ಒಂದು ನಿಮಿಷ. ಎಸ್ ಪಾಪಾ. ದ ಹೆರೋಫೆಂಟ್. ಓಕೆ. ಫಸ್ಟ್ ಆನ್ ದ ಫೇಸ್ ಇಲ್ಲಿ ಕಾಣ್ತಾ ಇರೋದು, ಫಸ್ಟ್ ಕಾರ್ಡು ಡೆತ್ ಅಂತ ಬಂತು. ಅವ್ರು ಏನು ಮಾಡಿದ್ದಾರೆ ಅಂತಂದರೆ, ನಿಮ್ಮ ಹೇಟರ್ಸ್ ಯಾರು ಇರ್ಬೋದು, ಆಯಿತಾ? ಸೊ ನಿಮ್ಮ ಜೀವನದಲ್ಲಿ ಏನು ನಡೆದಿದೆ, ಏನು ತೊಂದರೆ ಆಗಿದೆ ನಿಮಗೆ ಗೊತ್ತು, ಆಯಿತಾ? ಸೊ ಇಲ್ಲೇನು ಹೇಳ್ತಾ ಇದ್ದಾರೆ ಅಂತಂದರೆ ಶಿಕ್ಷೆ ಏನು ಅಂತ ತೋರಿಸ್ತಾ ಇದ್ದಾರೆ. ಫಸ್ಟ್ ಒನ್ ಹೇಳ್ತಾ ಇದ್ದಾರೆ ಡೆತ್ ಅಂತ ಬಂದಿದೆ ಕಾರ್ಡು. ಅದರಲ್ಲಿ ಮೂನ್ ಸೈಕಲ್ ನೋಡು ಅಂತಿದ್ದಾರೆ, ಆಯಿತಾ? ಮೂನ್ ಸೈಕಲ್ ಇದೆ, ಕಾಣುತ್ತಾ? ಸೊ ಭಯಂಕರ ನೆಗೆಟಿವಿಟಿ ಮಾಡಿದ್ದಾರೆ, ಆಯಿತಾ? ನಿಮ್ಮ ಲೈಫ್ನೇ, ನಿಮ್ಮ ಪ್ರಾಣ ತೆಗಿಬೇಕು ಅಂತಲೇ ನೆಗೆಟಿವಿಟಿ ಮಾಡಿದ್ದಾರೆ. ಎಷ್ಟು ಭಯಂಕರವಾಗಿ ಅಂತಂದರೆ ಇದು ಟ್ರಾನ್ಸ್ಫಾರ್ಮೇಷನ್ ಕಾರ್ಡ್ ಅಂತಲೂ ಬರುತ್ತೆ. ಅಂದರೆ ಒಂದು ಹಂತದಿಂದ, ಆಯಿತಾ, ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಹೋಗೋ ಥರ ಅಂತಲೂ ತೋರಿಸುತ್ತೆ. ಆದರೆ ಇಲ್ಲಿ ನಾವು ಮಾಡ್ತಿರೋ ರೀಡಿಂಗು ನೆಗೆಟಿವಿಟಿ ಅಂದರೆ ಏನು ಶಿಕ್ಷೆ ಅಂತ ಹೇಳ್ತಾ ಇರೋದ್ರಿಂದ ತುಂಬ ಕ್ಲಿಯರಾಗಿ ತೋರಿಸ್ತಾ ಇದ್ದಾರೆ. ಲೈಕ್ ಯಾವ್ಯಾವ ಥರ ನಿಮ್ಮ ಸ್ಪಿರಿಟನ್ನ ಹೊಡೆಯೋಕ್ಕೆ ಯಾವ ಥರ ಪ್ರಯತ್ನ ಪಟ್ಟಿದ್ದಾರೆ, ನಿಮಗೆ ಎಮೋಷನಲ್ ಆಗಿ ತೊಂದರೆ ಮಾಡಿದ್ದಾರೆ, ನಿಮಗೆ ಫಿಸಿಕಲಿ ತೊಂದರೆನೂ ಮಾಡಿದ್ದಾರೆ, ಆಯಿತಾ? ತಲೆಗೂ ಏಟಾಗಿದೆ ಅಂತ ಹೇಳ್ತಾ ಇದ್ದಾರೆ. ಆಕ್ಸಿಡೆಂಟ್ ಅಂತ ಆಯಿತು, ತಲೆಗೆ ಏಟಾಯಿತು ಅಂತ ಹೇಳ್ತಾ ಇದ್ದಾರೆ, ಆಯಿತಾ? ಸೊ ಯಾರು ನಿಮಗೆ ಗೊತ್ತು ಯಾರಿಗೆ ಏನಾಯ್ತಂತ. ಅದು ಯಾವುದೂ ವರ್ಕೌಟ್ ಆಗಲಿಲ್ಲ ಅಂತ ಹೇಳಿ ಕೊನೆಗೆ ಹೇರೋಫೆಂಟ್ ಅಂತ ಬಂತು ನೋಡಿ. ಕೊನೆಗೆ ಫೈನಲಾಗಿ ಏನು ಡಿಸೈಡ್ ಮಾಡಿದ್ರಂತೆ, ನಿಮಗೆ ಕಂಪ್ಲೀಟ್ ಮುಗಿಸೇ ಬಿಡಬೇಕು ಇದು ಅಂತ ಹೇಳಿ.
ಅದನ್ನು ಮಾಡೋಕ್ಕೆ ಪ್ರಯತ್ನ ಮಾಡಿದ್ದಾರೆ ಆಯಿತಾ. ಪ್ರಯತ್ನ ಅಷ್ಟೇ ಮಾಡಿದ್ದಾರೆ. ನೀವು ಈಗ ಕೇಳಿಸ್ಕೊತಾ ಇದ್ದೀರಾ ಅಂತಂದರೆ ಯು ಆರ್ ವೆರಿ ಮಚ್, ನೀವು ಇಲ್ಲೇ ಇದ್ದೀರಾ, ಓಕೆನಾ. ನಿಮ್ಮನ್ನು ಮುಟ್ಟಕ್ಕೂ ಕೂಡ ಅಂದರೆ ಅವ್ರು ತೊಂದರೆ ಮಾಡಿದ್ದಾರೆ ಅಂತ ಅನ್ನೋದಕ್ಕೆ ಒಂದು ಸ್ವಲ್ಪ ಸಾಕ್ಷಿಗಳು ಇರ್ಬೋದು. ಅಂದರೆ ನಿಮ್ಗೇನಾದ್ರು ಈ ತಲೆಗೆ ಏಟಾಗಿದೆ ಅಂತಲೇ ಹೇಳ್ತಾ ಇದ್ದಾರೆ ಆಯಿತಾ. ತಲೆಗೇನೆ ಏಟಾಗಿರೋದು ಅಂತ ಹೇಳ್ತಾ ಇದ್ದಾರೆ ಜಾಸ್ತಿ. ಸೊ ಮತ್ತು ಆಮೇಲೆ ಯಾವ್ಯಾವ ಥರ ಟ್ರೈ ಮಾಡಿದ್ರು ಅಂತಂದರೆ, ಅಂದರೆ ನೀವು ಎಮೋಷನಲ್ ಆಗಿ ನೀವು ಏನೋ ಒಂಥರ ಎಮೋಷನಲಿ ವೀಕ್ ಆಗಿಬಿಡ್ಬೇಕು ಆಯಿತಾ. ಫಿಸಿಕಲಿ ವೀಕ್ ಆಗಬೇಕು, ಏನೂ ಕೆಲಸ ಆಗಬಾರ್ದು, ಆ ಥರ ಎಲ್ಲ ಟ್ರೈ ಮಾಡಿದ್ದಾರೆ. ಯಾವ್ಯಾವ ಥರ ಅಂತಂದರೆ, ನೀವು ಟಾರ್ಗೆಟ್ಟು, ಅರ್ಥ ಆಯ್ತಾ. ನೀವು ಟಾರ್ಗೆಟ್ಟು, ಅವ್ರಿಗೆ ಗೊತ್ತು ನಿಮ್ಮ ಕ್ಲೋಸ್ ಯಾರಿದ್ದಾರೆ, ಅಂದರೆ ನಿಮ್ಮ ಹತ್ರದವರು ಅಂತ ಯಾರಿದ್ದಾರೆ, ನಿಮ್ಮ ಪ್ರೀತಿ ಪಾತ್ರರು ಯಾರಿದ್ದಾರೆ ಆಯಿತಾ, ಅವ್ರಿಗೆ ಏಟ್ ಮಾಡಿದ್ರೆ ನಿಮಗೆ ಏಟಾಗತ್ತೆ ಅಂತ, ಅರ್ಥ ಆಯ್ತಾ. ಅವ್ರಿಗೆ ಏಟ್ ಮಾಡಿದ್ರೆ ನಿಮ್ಗೆ ಏಟಾಗತ್ತೆ ಅಂತಲೂ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಿಮ್ಮನ್ನು ಹಂತ ಹಂತವಾಗಿ ಮುಗ್ಸೋಕ್ಕೆ ಎಲ್ಲ ಥರ ಪ್ರಯತ್ನ ಮಾಡಿದ್ರು. ಅದು ಏನೂ ಆಗದೆ ಇದ್ದಾಗ ಫೈನಲ್ ಆಗಿ ಇದು ಸರಿಗಿಲ್ಲ ಯಾಕೋ ಅಂತ ಹೆವಿ ದುಡ್ಡೆಲ್ಲನೂ ಖರ್ಚು ಮಾಡಿದ್ದಾರೆ ಅಂತಲೂ ತೋರಿಸ್ತಾ ಇದ್ದಾರೆ. ಹೆವಿ ಮಾಡಿದ್ದಾರೆ ಆಯಿತಾ. ಮಾಡಿ ಹ್ಯಾಂಗ್ಮನ್ ಬಂದಿದೆ ನೋಡಿ. ಸೊ ಅಂದರೆ ನಿಮ್ಮ ಜೀವನ ಅನ್ನೋದು ಮುಂದೆ ಹೋಗಬಾರ್ದು, ಇದ್ದ ಕಡೆ ಇರಬೇಕು, ಸ್ಥಗಿತವಾಗಿಬಿಡ್ಬೇಕು ನೀವು. ಬಟ್ ಬರೀ ನಿಮ್ಮ ಕಡೆಯಿಂದ ಅಂತಲ್ಲ, ಅದೇ ಹೇಳಿದ್ನಲ್ಲ, ನಿಮಗೆ ಮಕ್ಕಳಿದ್ದಾರೆ ಅಂತಂದರೆ ಅವ್ರುಗಳಿಗೂ ಟಾರ್ಗೆಟ್ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ. ಅವ್ರುಗಳಿಗೆ ಟಾರ್ಗೆಟ್ ಮಾಡಿ ನಿಮಗೆ ಹರ್ಟ್ ಆಗಬೇಕು, ನಿಮ್ಮನ್ನು ಮಾನಸಿಕವಾಗಿ ಹಿಂಸೆ ಪಡಬೇಕು, ನೀವು ಮಾನಸಿಕವಾಗಿ ಅಳ್ತಾ ಇರಬೇಕು, ಒಂಥರ ರೋಗಿಷ್ಟೇನಾ ನಿಮಗೆ ಯಾರು ನೋಡ್ತಾ ಇದ್ದೀರಾ, ಆ ರೀತಿ ಒಂದು ಅಷ್ಟು ದ್ವೇಷ, ಅಷ್ಟು ಕೋಪ ನಿಮ್ಮ ಮೇಲೆ ಆ ಥರ ಆಗಬೇಕು ನೀವು ಅಂತ ನಿಮ್ಮ ಸುತ್ತಮುತ್ತ ಇರೋ ಜನಗಳನ್ನೂ ಕೂಡ ಟಾರ್ಗೆಟ್ ಮಾಡಿ. ಅಂದರೆ ಫೈನಲ್ ಆಗಿ ನಿಮಗೆ ನೋವಾಗಬೇಕಷ್ಟೇ, ನಿಮ್ಮ ಮೇಲೆ ದ್ವೇಷ, ಫೈನಲ್ ಆಗಿ ನೀವು ನರಳಬೇಕು ಆಯಿತಾ, ನಗಬಾರ್ದು. ಅದಕ್ಕೋಸ್ಕರ ಏನೆಲ್ಲ ಬೇಕೋ ಆ ಥರ ಮಾಡಿದ್ರು ಆಯಿತಾ. ಸೊ ಈ ಥರ ಆಗಿದೆಯಾ, ಆ ಥರ ಇತ್ತು ಅಂದರೆ 100% ಇದು ನಿಮ್ಮಗೋಸ್ಕರನೇ ಬರ್ತಾ ಇರೋದು ಈ ವಿಡಿಯೋ. ಹೆವಿ ಕಾರ್ಡ್ಸ್ ಬಂದಿದೆ. ಇದು ಯಾವ ಥರ ಮಾಡಿದ್ದಾರೆ ಅಂತಂದರೆ ಎಲ್ಲ ಥರ ನೆಗೆಟಿವಿಟಿ ಮಾಡಿದ್ದಾರೆ ಆಯಿತಾ. ಬರೀ ಒಂಥರ ಅಲ್ಲ, ಡೆತ್ ತನಕ ಅಂತಂದರೆ ಒಂದು ನೆಗೆಟಿವ್ ಎಂಟಿಟಿನೂ ಕಳಿಸಿದ್ದಾರೆ. ಅಂದರೆ ನಿನ್ನ ಪ್ರಾಣ ತೆಗಿಬೇಕು ಅನ್ನೋದಕ್ಕೋಸ್ಕರ ಒಂದು ನೆಗೆಟಿವ್ ಎಂಟಿಟಿನ ಕಳಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಅದನ್ನು ಹೇಳು ಅಂತ. ಹೇರೋಫೆಂಟ್ ಅಂದರೆ ಆ ಥರ ಮಾಡಿ ಯಾವುದೋ ಒಂದು ನೆಗೆಟಿವ್ ಎಂಟಿಟಿನ ಕಳಿಸಿದ್ದಾರೆ, ಅರ್ಥ ಆಯ್ತಾ. ಒಂದು ಸ್ಪಿರಿಟ್ನ ಕಳಿಸಿದ್ದಾರೆ ನಿಮ್ಮನ್ನು ಮುಗ್ಸೋದಿಕ್ಕೆ ಅಂತ ಹೇಳ್ತಾ ಇದ್ದಾರೆ ಫಸ್ಟು. ಆದರೆ ಒಂದು ಹಂತವಾಗಿ ಮಾಡಿದ್ರು, ಅರ್ಥ ಆಯ್ತಾ. ಯಾವುದೋ ವರ್ಕ್ ಆಗಲಿಲ್ಲ ಅಂದರೆ ಅವ್ರು ಅಂದ್ಕೊಂಡ ಪ್ರಕಾರ ನೀವು ಆ ರೀತಿ ಡೌನ್ ಆಗಲಿಲ್ಲ ಆಯಿತಾ. ಡೌನ್ ಆದ್ರಿ ಖಂಡಿತ, ಒಂಚೂರಾದ್ರೂ ಹ್ಯಾಂಗ್ಡ್ ಮನ್ ಬಂದಿದೆ ಅಲ್ವಾ, ಖಂಡಿತ ನಿಮ್ಮ ಜೀವನ ಅನ್ನೋದು ಒಂಚೂರು ಸ್ಥಗಿತ ಆಗಿತ್ತು, ಮುಂದುವರಿತಾ ಇರಲಿಲ್ಲ. ಯಾಕೆ ಅಂತ ಗೊತ್ತಾಗ್ತಿಲ್ಲ. ಮಾಡಿದ ಏನು ದುಡ್ಡು ಸಂಪಾದನೆ ಮಾಡಿದಷ್ಟು ಖರ್ಚು, ಇಲ್ಲ ಆರೋಗ್ಯ ತೊಂದರೆ, ಇನ್ನೇನೋ ಒಂದು ತಲೆನೋಗೆ ಏಟು ಅಂತಲೂ ತೋರಿಸಿದ್ರು. ಕ್ಲಿಯರಾಗಿ ಬ್ಯಾಂಡೇಜ್ ತೋರಿಸಿದ್ರು ಆಯಿತಾ. ಹೆವಿ ನೆಗೆಟಿವಿಟಿ. ಆದರೆ ಯಾವ ಥರ ನೀವು ಪ್ರೊಟೆಕ್ಟ್ ಆಗಿದ್ರಿ ಅಂತಂದರೆ, ಈ ಹೇರೋಫೆಂಟ್ ಏನು ಮಾಡಿದ್ರು, ಅವರನ್ನು ನೋಡ್ಕೊಳ್ಳೋ ದೇವರು ಆಯಿತಾ. ಅವರನ್ನೂ ಕಾಪಾಡೋದು ಭಗವಂತ, ನಿಮ್ಮನ್ನು ಕಾಪಾಡೋದು ಭಗವಂತ. ಅವ್ರೇನು ಮಾಡಿದ್ರು, ಇವರು ಗೊತ್ತಾಗಿಲ್ಲ ಮಾಡಿದ್ರು ಅನ್ಯಾಯ ಆಯಿತಾ. ನಿಮ್ಗೆ ಯಾವ ಥರ ಟಾರ್ಚರ್ ಮಾಡಬೇಕು ಅಂತ ಪ್ರಯತ್ನ ಮಾಡಿದ್ದಾರೆ ಅಂತಂದರೆ 5 ವರ್ಷದಿಂದ ಅಂತ ಹೇಳ್ತಾ ಇದ್ದಾರಪ್ಪ.
5 ವರ್ಷದಿಂದ ಮಾಡಿದ್ದಾರೆ. ನಿಮ್ಮ ಕೆಲಸನೂ ಹೋಗಿದೆ ಅಂತಲೂ ಹೇಳ್ತಾ ಇದ್ದಾರೆ. ಕೆಲಸ ಹೋಗಿದೆ, ದುಡ್ಡು ಕಾಸಿಗೆ ವಿಪರೀತ ತೊಂದರೆ ಪಟ್ಟಿದ್ದೀರಾ. ವಿಪರೀತ ಅಂದರೆ ವಿಪರೀತ ತೊಂದರೆ ಪಟ್ಟಿದ್ದೀರಾ ಅಂತಲೂ ಹೇಳ್ತಾ ಇದ್ದಾರೆ. ಬರೀ ನಿಮ್ಮ ತನಕ ಅಲ್ಲ, ನಿಮ್ಮ ಮಕ್ಕಳು ಆ ಥರ ಇದ್ರೂ ನಿಮ್ಮ ಸ್ಪೌಸ್ ಇರ್ಬೋದು, ಯಾರು ಇರ್ಬೋದು ನಿಮ್ಮ ಸುತ್ತ. ಸೊ ಅವರೆಲ್ರಿಗೂ ನೋವಾಗಬೇಕು, ಹರ್ಟ್ ಆಗಬೇಕು, ಆ ಥರ ಮಾಡಿದ್ದಾರೆ. ಆವಾಗ ನಿಮಗೆ ತಾನೇ ನೋವಾಗೋದು, ನೀವು ತಾನೇ ಕಷ್ಟಪಡಬೇಕು, ಕೆಲಸ ಮಾಡಬೇಕು. ಅವಾಗ ಅಂದರೆ ನಿಮಗೆ ತೊಂದರೆ, ನೋವಲ್ವಾ? ನೀವೇ ಟಾರ್ಗೆಟ್ ನೋಡಿ. ಇದೊಂದು ಸುಮಾರು 5 ವರ್ಷದಿಂದ ಮಾಡಿದ್ದಾರೆ ಇದನ್ನು ಅಂತ ಹೇಳ್ತಾ ಇದ್ದಾರೆ. ಆಯಿತಾ? ನೆಗೆಟಿವಿಟಿ ಮಾಡಿರೋದು 5 ವರ್ಷದಿಂದ ಸತತವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವ್ರಿಗೇನು ನಿಮ್ಮ ಮೇಲೆ ದ್ವೇಷ, ನಿಮ್ಮ ಮೇಲೆ ಕೋಪ ನನಗೆ ಗೊತ್ತಿಲ್ಲ. ಇಲ್ಲಿ ಏನು ಬರ್ತಾ ಇದೆ, ಇಲ್ಲೇನು ಎನರ್ಜಿ ಪಿಕ್ ಆಗ್ತಿದೆ, ನಂಗೆ ಬಾಬಾ ಏನು ಹೇಳ್ತಿದ್ದಾರೆ ಹೇಳು ಅಂತ ನಾನು ಹೇಳ್ತಾ ಇದ್ದೀನಿ. ಇದು ಅವ್ರಿಗೆ ಕರ್ಮದ ಕೆಲಸ ಅಂತ ಅವ್ರಿಗೆ ಅರ್ಥ ಆಗಿಲ್ಲ. ಅವರೇ ದೇವರು ಅಂದ್ಕೊಂಡ್ಬಿಟ್ಟಿದ್ದಾರೆ. ನಾನು ಹೇಳಿದ್ನಲ್ಲ, ಏರೋಫೆಂಟ್ ಅವ್ರು ಏನು ಅಂದ್ಕೊಂಡ್ಬಿಟ್ರು, ಹೋಗಿ ಈ ಥರ ಎಲ್ಲ ನೆಗೆಟಿವಿಟಿ ಮಾಡಿಸ್ಬಿಟ್ರೆ ಗ್ರೇಟ್ ಆಗಿಬಿಡ್ತೀನಿ ಅಂತ. ಬಟ್ ಅವ್ರಿಗೆ ಗೊತ್ತಿಲ್ಲ, ಎಲ್ಲರೂ ಕಾಯ್ತಿದ್ದಾರೆ, ನೋಡ್ತಿರೋರು ಒಬ್ರು ಇದ್ದಾರೆ ಅಂತ. ಆಯಿತಾ? ಇದು ವಿಪರೀತ ನೆಗೆಟಿವಿಟಿ ಮಾಡಿದ್ದಾರೆ. ಆ್ಯಂಡ್ ನಿಮ್ಮ ಫ್ಯಾಮಿಲಿಲೂ ಏನಾದರೂ ಡೆತ್ ಯಾವುದೋ ಒಂದು ಆಗಿದೆ ಅಂತಲೂ ಹೇಳ್ತಾ ಇದ್ದಾರೆ. ಅದು ನೆಗೆಟಿವಿಟಿಯಿಂದನೇ ಅಂತಲೇ ಹೇಳ್ತಾ ಇದ್ದಾರೆ. ಹೇಳು ಅಂತಿದ್ದಾರೆ, ಹೇಳ್ತಾ ಇದ್ದೀನಿ. ಸೊ ಅದು ಒಂದು ಡೆತ್ ಆಗಿರೋದು ನೆಗೆಟಿವಿಟಿಯಿಂದನೇ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಆಯಿತಾ? ಆದರೆ ಇವಾಗ ಆದರೆ ಟೈಮ್ ಅವ್ರದ್ದು ಆಗಿತ್ತು ಅಂತಲೂ ಹೇಳ್ತಾ ಇದ್ದಾರೆ. ಇದು ಕರ್ಮದ ಕಾರ್ಡು ಕೂಡ. ಅವ್ರ ಕರ್ಮದ ಪ್ರಕಾರ ಏನಿತ್ತಂದರೆ ಹೀಗೆ ಅನುಭವಿಸ್ಬಿಟ್ಟು ಹೋಗಬೇಕು ಅಂತ ಇತ್ತು. ಆಯಿತಾ? ನಿಮ್ಮ ಫ್ಯಾಮಿಲಿಲಿ ಯಾರು ಹೋಗಿದ್ದಾರೆ, ನಾನು ಅವ್ರ ಬಗ್ಗೆ ಹೇಳ್ತಾ ಇರೋದು. ಸೊ ಆ ಥರ ಅನುಭವಿಸ್ಬಿಟ್ಟು ಆ ಥರ ನರಳಿ ಪಾಪ ಹೆಂಗೆ ಹೋದರೂ ನಿಮಗೆ ಗೊತ್ತು. ಆಯಿತಾ? ಆ ಥರ ಇತ್ತು ಅವ್ರ ಹಣೆಯಲ್ಲಿ, ಹಣೆ ಬರ ಅವ್ರದ್ದು ಆ ಥರ ಇತ್ತು, ಹಾಗೆ ಹೋಗಬೇಕಂತ. ಸೊ ಈ ಥರ ಯಾರು ಏನು ಮಾಡಿದ್ರು, ಟೈಮ್ ಅನ್ನೋದು ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು ಅಂದ ತಕ್ಷಣ ಹೊಡೆಯುತ್ತೆ, ಸರಿಯಾಗಿ ಹೊಡೆಯುತ್ತೆ. ಆಯಿತಾ? ಸೊ ಇಲ್ಲಿ ಆ ಥರ ಆಯಿತು. ಬಟ್ ನಿಮಗೆ ಟಾರ್ಗೆಟ್ ಮಾಡಿದ್ರು. ದೊಡ್ಡ ಅಪರಾಧ ಏನು ಅಂತಂದರೆ ನಿಮಗೆ ಟಾರ್ಗೆಟ್ ಮಾಡಿದ್ದು. ಇಲ್ಲಿ ಹೇರೋಫೆಂಟ್ ಇದೆಯಲ್ಲ, ದೇವರೇನು ಹೇಳ್ತಾ ಇದ್ದಾರೆ, ಹೇರೋಫೆಂಟ್ ಅಂದರೆ ಅತಿಯಾದ ಪ್ರೀಸ್ಟ್ ಅಂತ ಬರುತ್ತೆ. ಲೈಕ್ ಇಲ್ಲಿ ನನಗೆ ಹೇಳ್ತಾ ಇರೋದು, ನೀವು ಎಷ್ಟು ಪ್ರಿಯವಾಗಿದ್ದೀರಾ ದೇವರಿಗೆ ಅಂತಂದರೆ, ಅಂದರೆ ನಿಮ್ಮ ಧರ್ಮ, ನಿಮ್ಮ ಕರ್ಮ ನಿಮ್ಮನ್ನು ಕಾಯ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಆಯಿತಾ? ನೀವು ಯಾವ ಥರ ನಡ್ಕೊಂಬಂದಿದ್ದೀರಾ ಜೀವನದಲ್ಲಿ, ಈವನ್ನು ಅವ್ರು ಹೇಟ್ ಮಾಡ್ಬೋದು ನಿಮ್ಮನ್ನು. ನೀವಂತೂ ಹೇಟ್ ಮಾಡ್ತಾ ಇರೋ ಥರ ಕಾಣ್ತಾ ಇಲ್ಲ ನನಗೆ. ಆಯಿತಾ? ಇದು ಯಾರು ನಿಮಗೆ ಗೊತ್ತು. ಆ್ಯಂಡ್ ನಿಮ್ಗೆ ಏನು ಡೆತ್ ಆಗಿದೆ ಅಂತ ಬಂತಲ್ಲ ಫ್ಯಾಮಿಲಿಲಿ ಯಾರ್ದು, ಸೊ ನಿಮ್ಗೆ ಡೆತ್ ಕೂಡ ಗೊತ್ತು, ಎಲ್ಲ ಕ್ಲಿಯರಾಗಿ ಗೊತ್ತು ನಿಮಗೆ ಏನಾಗಿತ್ತು ಆಗಿತ್ತು ಅಂತಲೂ ಗೊತ್ತು ನಿಮಗೆ ಅಂತ ಹೇಳ್ತಾ ಇದ್ದಾರೆ. ಆಯಿತಾ? ಸೊ ಇಲ್ಲೇನೆಂದರೆ ನಿಮ್ಮನ್ನು ಅಟ್ಯಾಕ್ ಮಾಡಬಾರ್ದಾಗಿತ್ತು. ನಿಮಗೆ ಗೊತ್ತಿದ್ದರಿಂದ ನಿಮ್ಮನ್ನು ಮುಗಿಸೋದಕ್ಕೆ ಮಾಡಿದರು ಅಂತಲೂ ಹೇಳ್ತಾ ಇದ್ದಾರೆ. ಆಯಿತಾ? ಡೆತ್ತು ನೀವು ಮಾತಾಡ್ಬಿಟ್ರೆ, ನೀನು ಹೇಳಿಬಿಟ್ರೆ, ನೀನು ಅಂದರೆ ಇದು ತುಂಬ ನನಗೆ ನಾರ್ಸಿಸಿಸ್ಟಿಕ್ ಕ್ಯಾರೆಕ್ಟರ್ ಬರ್ತಾ ಇದೆಪ್ಪ, ಗೊತ್ತಿಲ್ಲ ಏನು ಅಂತ. ನೀನು ಬಾಯಿ ಬಿಟ್ಬಿಟ್ರೆ ಬೇರೆಯವ್ರ ಮುಂದೆ ಈ ಥರ ಮಾಡಿದ್ರು, ಹಾಗೆ ಮಾಡಿದ್ರು ಅಂತ, ನಿನ್ನೇ ಇಲ್ಲ ಅನಿಸ್ಬಿಟ್ರೆ ಕ್ಲೋಸ್ ಅಲ್ಲಿಗೆ ಲೈಫು. ಹೋದರು, ನಿನ್ನೂ ಕಳಿಸ್ಬಿಟ್ರೆ ಜೊತೆಗೆ, ಆ ಥರ ಅಂತ ಇಲ್ಲಿ. ಸೊ ಆ ಥರ ಏನು ಮಾಡಿದ್ರು, ಈಗ ಯಾವ ಥರ ಅವ್ರಿಗೆ ಹೊಡಿತಾ ಇದೆ ವಾಪಸ್ ಅಂದರೆ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಸುಮ್ಮನೆ ಅಲ್ಲ, ಇದು ಕಾರ್ಡ್ಸ್ ಬಂದಿರೋದು. ನೀವು ದೇವರಿಗೆ ಅತಿ ಪ್ರಿಯವಾದ ಮನುಷ್ಯ ಅಥವಾ ಮನುಷ್ಯೆ, ಓಕೆನಾ? ದೇವ್ರಿಗೆ ಅತಿ ಪ್ರಿಯವಾದ ಮನುಷ್ಯ ಅಥವಾ ಮನುಷ್ಯೆ ನಿಮ್ಮನ್ನು ಅಟ್ಯಾಕ್ ಮಾಡಬಾರ್ದಾಗಿತ್ತು. ಆ್ಯಂಡ್ ಅವ್ರು ಹೇಳ್ತಾ ಇದ್ದಾರೆ, ತುಂಬ ನಡೆದಿದೆ ಈ ಥರ ಅಂತಲೂ ಹೇಳ್ತಾ ಇದ್ದಾರೆ ಈ ಹೇರೋಫೆಂಟು. ಸೊ ತುಂಬ ಜನಕ್ಕೂ ಈ ಥರ ಮಾಡಿದ್ದಾರೆ ಅಂತಲೂ ಹೇಳ್ತಾ ಇದ್ದಾರೆ. ಆಯಿತಾ? ಆ್ಯಂಡ್ ಇಲ್ಲಿ ಹೇರೋಫೆಂಟ್ ಬಂದಿದೆ ಪ್ರೀಸ್ಟ್ ಎನರ್ಜಿ, ಆ ಥರ ಮಾಡಿಸಿದ್ದು ಅಥವಾ ಈ ಥರ ನೆಗೆಟಿವಿಟಿ ಮಾಡೋದು ಅಂತ.
ಈಗ ಹೋಗಿ ಮಾಡಿಸಿದಾರೆ ತಾನೆ. ಈಗ ನಿಮಗೆ ಅಟ್ಯಾಕ್ ಮಾಡಬೇಕು ಅಂತಂದರೆ ಸುಮ್ಮನೆ ಯಾರೋ ಕೂತ್ಕೊಂಡು ಅಲ್ಲಿ ಸುಮ್ಮನೆ ಮಾಡಿಬಿಡಲ್ಲ. ಸೊ ಯಾರಿಗೋ ನಿಮ್ಮ ಹತ್ತಿರದವ್ರಿಗೋ ಯಾರಿಗೋ ನಿಮ್ಮ ಮೇಲೆ ಏನೋ ಒಂದು ದ್ವೇಷ, ಬೇಜಾರು, ಕೋಪ, ಸಿಟ್ಟು ಅದೇನಿದೆಯೋ ಯಾಕಿದೆಯೋ ಭಗವಂತಂಗೆ ಗೊತ್ತು. ಯಾರು ಅಂತ ನೋಡು ಅಂತಿದ್ದಾರೆ. ಎಸ್ ಬಾಬಾ. ಯಾರು ಬಾಬಾ ಇದು? ಇದು ನೋಡಿ ಜನರಲ್ ರೀಡಿಂಗು ಆಯಿತಾ. ಎಲ್ಲರಿಗೂ ಮ್ಯಾಚ್ ಆಗುತ್ತೆ, ಎಲ್ರಿಗೂ ನಂದು ಆಗುತ್ತೆ ಅಂತಲ್ಲ. ಅಫ್ಕೋರ್ಸ್ ಇವಾಗ ನಾವು ಒಂದು ಫ್ಯಾಮಿಲೀಲಿ ಇದ್ದೀವಿ ಅಂತಂದರೆ ಸ್ವಲ್ಪ ನಿಮಗೆ ಅನಿಸಿರುತ್ತೆ, ಆಗ್ಲೇ ಗೊತ್ತಾಗಿರುತ್ತೆ. ಯಾರು ಬಾಬಾ? ಜಸ್ಟಿಸ್. ಓಕೆ, ಯಾರು ಅಂತಲ್ಲ, ಜಸ್ಟಿಸ್ ತೆಗಿ ಅಂತಿದ್ದಾರೆ. ಸೊ ಯಾರು ಹೋದರು, ಅವ್ರದ್ದೇನು ಅನುಭವಿಸಿದ್ರು ನೋವು, ಏನು ಮಾಡಿದ್ರು ಇಲ್ಲಿ, ಅದೇ ಅಷ್ಟು ಡೀಪಾಗಿ ಅದು ಇದಕ್ಕಿಂತ ಇನ್ನೂ ತುಂಬ ವರ್ಸ್ಟ್ ಮಾಡಿದ್ದಾರೆ ಆಯಿತಾ. ವಿಡಿಯೋ ಇರೋದು 15-20 ನಿಮಿಷ. ವೀಡಿಯೋದಲ್ಲಿ ಅವ್ರು ಏನೇನು ಮಾಡಿದ್ರು ಏನು ಅಂತೆಲ್ಲ ಹೇಳೋಕ್ಕಾಗಲ್ಲ. ಅವ್ರಿಗೆ ಇವಾಗ ಏನು ಶಿಕ್ಷೆ ಅಷ್ಟೇ ಬಂತು ನೋಡಿ, ಜಸ್ಟಿಸ್ ಬಂತು. ಅವ್ರಿಗೆ ಯಾರು ತೊಂದರೆ ಮಾಡಿ ಡೆತ್ ಆಯಿತು, ಅವ್ರು ಯಾವ ಥರ ನರಳಿದ್ರು, ಹಂತವಾಗಿ ಅಂತ ಹೇಳಿದೆ ಗೊತ್ತಾ, ಹಂತವಾಗಿ ಅವ್ರೂ ಅಟ್ಯಾಕ್ ಮಾಡಿದ್ರು, ಜೊತೆಗೆ ನಿಮ್ಮನ್ನು ಅಟ್ಯಾಕ್ ಮಾಡಿದ್ದಂತೂ ಮಾಡಲೇಬಾರ್ದಾಗಿತ್ತು, ಮಾಡಿದ್ರು. ಅದು ಅವ್ರ ಕರ್ಮ. ಅವ್ರ ಕರ್ಮ ಅಂದ್ಕೊಳ್ಳಿ. ನೀವು ಇವಾಗ ಏನು ಮಾಡಬೇಕು ಗೊತ್ತಾ, ಫರ್ಗಿವ್ ಮಾಡಿ. ನನಗೆ ಗೊತ್ತು ನೀವು ಅನ್ಕೋತೀರಾ, ಏನಿದು ಈ ಥರ ಫರ್ಗಿವ್ ಹೆಂಗೆ ಮಾಡೋಕ್ಕಾಗತ್ತೆ, ಕ್ಷಮೆ ಅಂತೆ, ಯಾರು ಕ್ಷಮೆ ಕೊಡ್ತಾರೆ ಅಂತ. ನಾನು ಹೇಳೋದು ಕೇಳಿ, ಕ್ಷಮೆ ಕೊಡಿ ಆಯಿತಾ. ನೀವು ಕ್ಷಮಿಸ್ಲಿಲ್ಲ, ನೀವೇನಾದ್ರು ಒಂದು ವರ್ಡ್ ಮಾತಾಡಿದ್ರು ಅವ್ರ ಕರ್ಮ ಕಮ್ಮಿ ಆಗಿಬಿಡುತ್ತೆ ನೋಡಿ. ನಾನು ಸೀಕ್ರೆಟ್ ಹೇಳ್ತಾ ಇದ್ದೀನಿ, ನಿಜವಾಗ್ಲೂ ಇದು ಸೀಕ್ರೆಟ್. ಅರ್ಥ ಮಾಡ್ಕೊಳ್ಳಿ, ನಾನು ಹೇಳ್ತಾ ಇರೋದು ತುಂಬ ಡೀಪ್ ಇದೆ, ಇದು ಅರ್ಥ ಮಾಡ್ಕೊಳ್ಳಿ. ನೀವೇನಾದರೂ ಅಂದು ಮಾಡಿದ್ರೆ ಅವ್ರೇನು ಅನುಭವಿಸ್ಬೇಕಾಗಿತ್ತು ಆ ಕರ್ಮ ಕಮ್ಮಿ ಆಗುತ್ತೆ. ಅರ್ಥ ಆಯ್ತಾ? ಅವ್ರನ್ನ ಯಾರನ್ನು ನೀವು ಜಡ್ಜ್ ಮಾಡೋಕ್ಕೆ ಹೋಗ್ಬೇಡಿ ಆಯಿತಾ. ಅವ್ರು ಏನು ಮಾಡಿದ್ರು, ಅವ್ರು ಏನು ಹಣೆಯಲ್ಲಿ ಬರೆದಿತ್ತು ಹಂಗೆ ಬಂದು ಈ ಜನ್ಮದಲ್ಲಿ ಈ ಥರ ಮಾಡಬೇಕು ಅಂತ ಮಾಡಿದ್ರು ಆಯಿತು. ನೀವು ಜಡ್ಜ್ ಮಾಡಬೇಡ ಅಂತಿದ್ದಾರೆ. ಅಯ್ಯೋ, ವರ್ಲ್ಡ್ ಕಾರ್ಡ್ ಕಾಣಿಸ್ತಾ ಇದೆ, ಹಾಗೆ ಸುತ್ತಾರೆ ಅಂತಿದ್ದಾರೆ ಆಯಿತಾ. ಅವ್ರಿಗೇನು ಆಗ್ತಿದೆ ಅನ್ನೋದೇ ಗೊತ್ತಾಗಲ್ಲ. ಆ ಥರ ಹೆಂಗೆ ಸುತ್ತಾ ಇದೆ ಗೊತ್ತಾ, ಅಷ್ಟು ಸರ್ಕಲ್ಗಳು ಕಾಣ್ತಾ ಇದೆ, ವರ್ಲ್ಡ್ ಕಾರ್ಡ್ ಬರುತ್ತೆ ಆ ಥರ. ಸೊ ಅವರ ಜೀವನದಲ್ಲಿನೂ ಅಂದರೆ ಮುಗಿಯೋದೇ ಇಲ್ಲ ಅಂತ ತೋರಿಸ್ತಿದ್ದಾರೆ. ಆ್ಯಕ್ಚುಲಾಗಿ ಹೇಳಬೇಕಂದ್ರೆ ಅವರ ಕರ್ಮ ಅವ್ರು ಯಾವ ಥರ ಇವಾಗ ಬೆನ್ನು ಹತ್ತಿದೆ ಅಂತಂದರೆ, ಬರೀ ಈ ಲೈಫಲ್ಲಲ್ಲ, ನೆಕ್ಸ್ಟ್ ಲೈಫ್ ಇನ್ನೆಷ್ಟು ಲೈಫೋ ಗೊತ್ತಿಲ್ಲ ನನಗೆ. ಅವ್ರು ಬರ್ತಾನೆ ಇರ್ತಾರೆ ಹೋಗ್ತಾನೆ ಇರ್ತಾರೆ, ಬರ್ತಾನೆ ಇರ್ತಾರೆ ಹೋಗ್ತಾನೆ ಇರ್ತಾರೆ ಅಂತ ತೋರಿಸ್ತಿದ್ದಾರೆ. ಆದರೂ ಮುಗಿಯಲ್ಲ, ಅವರ ಕರ್ಮದ ಬುತ್ತಿ ಮುಗಿಯೋದಿಲ್ಲ, ಅನುಭವಿಸ್ತಾನೆ ಇರ್ತಾರೆ ಅಂತ ತೋರಿಸ್ತಾ ಇದ್ದಾರೆ. ಓಕೆ, ಸೊ ಅದೇ ಮೇಯ್ನು, ಫಸ್ಟ್ ಪಾರ್ಟೇ ಅದು. ಅವರು ಈಗ ಜೀವನ ಈಗ ಮುಗಿದೋಯ್ತು, ಮಾಡಿದೆ ಖುಷಿಯಾಗಿ, ಯಾರನ್ನೋ ಸಾಯಿಸಿದೆ, ಏನೋ ಮಾಡಿದೆ, ಏನೋ ನನಗೆ ಸಕ್ಸಸ್ ಆಯಿತು, ವಿಕ್ಟ್ರಿ ಬಂತು ನನಗೆ ಅಲ್ಲ. ಇದು ವಿಕ್ಟ್ರಿ ತೋರಿಸ್ತಾರೆ ನೆಕ್ಸ್ಟ್ ಏನು ಅಂತ ಆಯಿತಾ. ಇದು ಬರ್ತಿರೋ ಕಾರ್ಡ್ಸು ಸುಮ್ಮನೆ ಅಂತೂ ಅಲ್ಲ, ಹೇಳಿದ್ದೀನಿ ಆಯಿತಾ. ಇದು ಅಂಥ ಹಾರಿಬಲ್ ಕಾರ್ಡ್ಸ್ ಬರ್ತಾ ಇದೆ ಇವಾಗ. ಅಂದರೆ ನೆಗೆಟಿವಿಟಿ ಮಾಡಿದವ್ರಿಗೇನಾದರೂ, ನಿಮಗೆ ನೆಗೆಟಿವಿಟಿ ಮಾಡಿದವ್ರಿಗೇನಾದರೂ ಈ ವಿಡಿಯೋ ಸಿಕ್ಕಿದ್ರೆ, ಈಗಲೂ ಟೈಮ್ ಇದೆ. ಈಗ ಈ ಥರ ಆಗುತ್ತೆ ಅಂತ ಹೇಳ್ತಿದ್ದಾರೆ, ಬಟ್ ಅವ್ರಿಗಾಗವರೇ ಅವರ ಸ್ವಭಾವ ಚೇಂಜ್ ಮಾಡಿಕೊಂಡು, ಬದಲಾಯಿಸ್ಕೊಂಡು, ಕ್ಷಮೆ ಯಾಚನೆ ಮಾಡಿ ದೇವ್ರ ಹತ್ರ ಅಟ್ಲೀಸ್ಟು ಈ ಥರ ಮಾಡಬಾರ್ದಿತ್ತು, ಮಾಡಿದೆ ತಪ್ಪಾಯಿತು ಕ್ಷಮಿಸು ಅಂತ ಅಟ್ಲೀಸ್ಟ್ ಕೇಳಿ. ಇನ್ನು ಮುಂದೇನಾದರೂ ಧರ್ಮದ ದಾರಿಲಿ ನಡೆದ್ರೆ ಬದುಕ್ತಾರೆ ಆಯಿತಾ. ಇಲ್ಲ ಅಂದರೆ ಸತ್ತು ಬದುಕ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ದಿನ ಸಾಯ್ತಿರ್ತಾರೆ. ಓ ಗಾಡ್, ದಿನ
ಅಂದರೆ ಎಂಡೇ ಇರಲ್ಲ, ಕೊನೆಯೇ ಇರಲ್ಲ ಅವರ ನೋವಿಗೆ. ಅವರ ಯಾವ್ಯಾವ ಥರ ಅವ್ರು ಮಾಡಿದ್ರು ಆ ಥರ ಅನುಭವಿಸ್ತಾರೆ ಅಂತ ಹೇಳ್ತಾ ಇದ್ದಾರಪ್ಪ. ಆಯಿತಾ, ಅವ್ರು ಏನು ಟಾರ್ಗೆಟ್ ಮಾಡಿದ್ರು, ಹೆಂಗೆ ಮಾಡಿದ್ರು ಅಷ್ಟು ಹಾಗೆ ರಿವರ್ಸ್ ಆಗ್ತಾ ಇದೆ. ಹಂತ ಹಂತವಾಗಿ ಅವ್ರನ್ನ ಪೀಲ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಪೀಲ್ ಆಗ್ತಾ ಇದ್ದಾರೆ ಅಂತ. ಅಂದರೆ ನಾವೇನಾದರೂ ಒಂದು ತರಕಾರಿ ತೊಗೊಂಡು ಪೀಲ್ ಮಾಡ್ತೀವಿ ಗೊತ್ತಾ, ಸಿಪ್ಪೆ ತೆಗಿತೀವಲ್ಲ, ಆ ಥರ ತೆಗಿತಾ ಇದ್ದಾರೆ. ಅದೇ ಅವ್ರ ಕರ್ಮ ಹಾಗೆ ಅನುಭವಿಸ್ತಿದ್ದಾರೆ ಅಂತ ತೋರಿಸ್ತಿದ್ದಾರೆ ನನಗೆ. ಆ್ಯಂಡ್ ಅದು ಬರೀ ಇವಾಗ ಜನ್ಮಕ್ಕಲ್ಲ, ಮುಂದಿನ ಜನ್ಮಕ್ಕೂ ಅಂತಲೂ ಹೇಳ್ತಾ ಇದ್ದಾರೆ. ಜನ್ಮ ಜನ್ಮ ಎಷ್ಟು ಜನ್ಮ ತಗೋತಾರೋ ಗೊತ್ತಿಲ್ಲ. ಯಾತಕ್ಕೆ? ನಿಮ್ಮನ್ನು ಟಾರ್ಗೆಟ್ ಮಾಡಿದ್ದಕ್ಕೆ. ಅವ್ರು ಇಷ್ಟು ದಿವಸ ಅಥವಾ ಇಷ್ಟು ವರ್ಷ ನನಗೆ ಗೊತ್ತಿಲ್ಲ, ಈ ಹೀರೋಫೆಂಟ್ ಯಾರು ಈ ಥರ ಮಾಡಿದ್ರು ಇಬ್ರಿಗೂ ಅರ್ಥ ಮಾಡ್ಕೊಳ್ಳಿ ಆಯಿತಾ. ಮಾಡಬಾರ್ದಿತ್ತು, ನಿಮ್ಮನ್ನು ಟಾರ್ಗೆಟ್ ಮಾಡಿದ್ರು. ಭಯಂಕರ ತಪ್ಪು ಮಾಡಿಬಿಟ್ರು ಲೈಫಲ್ಲಿ. ಇನ್ನೊಂದು ಹೇಳ್ತೀನಿ, ಯಾರಾದರೂ ಸುಮ್ಮನೆ ಮುಖ ನೋಡಿಬಿಟ್ಟು ನಾವು ಅಂದ್ಕೊಳಕ್ಕಾಗಲ್ಲ ಇವ್ರು ಕೆಟ್ಟವರು ಅಥವಾ ಇವ್ರು ಒಳ್ಳೆಯವರು ಆ ಥರ ಅಂತಲೂ ನಾವು ಮುಖ ನೋಡಿದ ತಕ್ಷಣ ನಾವೇನೋ ಅಂದ್ಕೊಂಬಿಡೋಕ್ಕಾಗಲ್ಲ ಆ ಥರ. ಸೊ ಒಟ್ಟು ಇಲ್ಲೇನಂತಂದರೆ, ನೀವು ತುಂಬ ಒಳ್ಳೆತನದಲ್ಲಿ ತುಂಬ ತಡ್ಕೊಂಡು ಎಂಥ ಹ್ಯಾಂಗ್ಡ್ ಮ್ಯಾನ್ ಪೊಸಿಷನ್ ಬಂದ್ಬಿಟ್ಟಿತ್ತು ನಿಮಗೆ ಅಂತಂದರೆ, ಅದನ್ನು ನೀವು ತೋರಿಸ್ಕೊಂಡು ಇಲ್ಲ, ನಿಮ್ಮ ಕಷ್ಟ ಏನು ಅಂತಲೂ ಜನಕ್ಕೆ ತೋರಿಸ್ಕೊಂಡಿಲ್ಲ ಅಂತಲೂ ಹೇಳ್ತಾ ಇದ್ದಾರೆ. ಅಂದರೆ ನೀವು ಯಾರ ಹತ್ರನೂ ಹೇಳ್ಕೊಳ್ಳೋ ಪರಿಸ್ಥಿತಿಲೇ ಇರಲಿಲ್ಲ ಅಂತಲೂ ಹೇಳ್ತಾ ಇದ್ದಾರೆ. ಹ್ಯಾಂಗ್ಡ್ ಆಗೋಗಿತ್ತು ಅಂದರೆ ಜೀವನ ಸ್ಥಗಿತ ಆಗೋಗಿತ್ತು. ದುಡ್ಡು ಕಾಸು ಹೊಡೆತ, ಆರೋಗ್ಯ ಹೊಡೆತ, ಸಡನ್ ಆಕ್ಸಿಡೆಂಟ್ಗಳು, ಸಡನ್ ತೊಂದರೆ, ಸಡನ್ ಜಗಳಗಳು, ಸಡನ್ ನೈಬರ್ ಅಂದರೆ ನಿಮ್ಮ ಸುತ್ತಮುತ್ತ ಯಾರಿದ್ದಾರೆ ಅವ್ರುಗಳಿಂದ ಜಗಳ, ಮಾತು, ಸಾಲ, ಏನೇನೆಲ್ಲ ತೊಂದರೆಗಳು ಪಟ್ಟಿದ್ದೀರಾ, ಆರೋಗ್ಯ ತೊಂದರೆ. ಸುಮ್ಮನೆ ನಡ್ಕೊಂಡು ಹೋಗ್ತಿದ್ರೆ ದಬಕ್ಕಂತ ಬಿದ್ದು ಏಟು. ಅಂದರೆ ಆ ಥರ ಏನೂ ಇಲ್ಲ, ಗಟ್ಟಿಮುಟ್ಟಾಗಿ ನಡ್ಕೊಂಡು ಹೋಗ್ತಾ ಇದ್ದೀರಾ ಸರಿಗೆ, ಬಟ್ ಸಡನ್ನಾಗಿ ಬೀಳ್ತೀರಾ. ನಿಮ್ಮ ಪಾಡಿಗೆ ನೀವು ಸೈಡಲ್ಲೆಲ್ಲ ಹೋಗ್ತಾ ಇರ್ತೀರಾ, ಇನ್ನೇನೋ ಒಂದು ಗಾಡಿ ಬಂದು ಹೊಡೆಯುತ್ತೆ ಸಡನ್ನಾಗಿ. ಅಂದರೆ ಆ ಥರ ನೆಗೆಟಿವಿಟಿ ಮಾಡಿದ್ರು ನಿಮಗೆ. ಆದರೆ ನೀವು ಒಂಥರ ಭಯ ಬರಬೇಕು. ಆ ಥರ ನಿಮಗೆ ಮಾತ್ರ ಅಲ್ಲ, ನಿಮ್ಮ ಮಕ್ಳಿಗೂ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಅವ್ರು ಬಂದು ಹೇಳ್ತಾರಲ್ಲ, ಈ ಥರ ಆಯಿತು ಇವತ್ತು ಅಂತ, ಅದಿನ್ನೂ ನಿಮಗೆ ಭಯ. ಅಯ್ಯೋ ಇವತ್ತೇನಾರು ಆಚೆ ಹೋದರೆ ಏನಾಗುತ್ತೆ ಮಕ್ಕಳಿಗೆ, ಸೇಫಾಗಿ ಬರ್ತಾರಲ್ವಪ್ಪ ದೇವರೇ ಅಂತ. ಆ ಥರ ನಿಮಗೆ ಭಯ 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 ತುಂಬಿ 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 ಆ ಥರ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ. ಈಗ ನೋಡ್ತಾ ಹೋಗಿ ಆಯಿತಾ, ಡೆತ್ ಕಾರ್ಡ್ ಏನು ಬಂದಿದೆ, ಅವ್ರು ಏನು ಮಾಡಿದ್ರು ನೆಗೆಟಿವಿಟಿ ಇದರಲ್ಲೆಲ್ಲ, ನಾನೀಗೇನೇನು ಹೇಳಿದ್ದೀನಿ ಅದೇ ಥರ ನಿಮಗೆ ಟಾರ್ಗೆಟ್ ಮಾಡೋಕ್ಕೆ ನಿಮ್ಮ ಮಕ್ಕಳು ಅಥವಾ ನಿಮ್ಮ ಸ್ಪೌಸ್, ನೀವು ಯಾರು ನೋಡ್ತಾ ಇದ್ದೀರಾ, ನಿಮ್ಮ ಹಸ್ಬೆಂಡ್ ಅಥವಾ ನಿಮ್ಮ ವೈಫ್ಗೆ ಟಾರ್ಗೆಟ್ ಮಾಡಿದ್ದಾರೆ ಅಂತಲೂ ಹೇಳ್ತಾ ಇದ್ದಾರೆ. ಅರ್ಥ ಆಯ್ತಾ? ಯಾವ್ಯಾವ ಥರ ಟಾರ್ಗೆಟ್ ಮಾಡಿದ್ದಾರೆ, ನಿಮ್ಮ ಆರೋಗ್ಯ ಎಲ್ಲ ವಿಷಯದಲ್ಲೂ, ನಿಮ್ಮ ಕೆಲಸನೂ ಹೋಗಿದೆ ಅಂತಲೂ ಹೇಳ್ತಾ ಇದ್ದಾರೆ. ಆಕ್ಸಿಡೆಂಟ್ ಆಗಿದೆ, ತಲೆಗೆ ಪಟ್ಟಿ ಕಾಣಿಸ್ತು ಕ್ಲಿಯರಾಗಿ ಆಯಿತಾ. ಆ್ಯಂಡ್ ಇದು 5 ವರ್ಷದಿಂದನೂ ಮಾಡ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಕ್ಲಿಯರಾಗಿ 5 ವರ್ಷ ಅಂತ ತೋರಿಸ್ತಾ ಇದ್ದಾರೆ. ಓಕೆ. ಸೊ ಇವಾಗ ಏನಂತಂದರೆ, ಇಷ್ಟು ಮಾಡಿದ್ದು ಎಲ್ಲ ರಿವರ್ಸ್ ಹೊಡಿಯೋಕ್ಕೆ ಶುರು ಆಗೋಗಿದೆ ಇವಾಗ ಅವ್ರಿಗೆ. ನಿಮ್ಗೆ ಏನೇನು ಥರ ಮಾಡೋಕ್ಕೆ ಹೋದರು ಆಯಿತಾ. ಸೊ ಒಂದೊಂದೇ ಹಂತವಾಗಿ ನಿಮ್ಮನ್ನು ಪೀಲ್ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ ಪಾಪ. ಅಂದರೆ ಮನುಷ್ಯತ್ವನೇ ಕಳ್ಕೊಂಬಿಟ್ಟಿದ್ರು ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಡೆತ್ ಅಂತ ಬಂತಲ್ವ ಫಸ್ಟೇನೇ, ಡೆತ್ ಆಯಿತು, ಯಾರದೋ ನಿಮ್ಮ ಫ್ಯಾಮಿಲಿಲಿ ಆಗಿದೆ. ಅದು ಕೂಡ ಹೇಳ್ತಾ ಇರೋದು, ಅವ್ರಿಗೆ ಯಾವ ಥರನೂ ಹಿಂಸೆ ಕೊಟ್ಟರು ಅದೇ ಥರ ಹಿಂಸೆ ಇವಾಗ ಅವರು ಅನುಭವಿಸೋಕ್ಕೆ ಶುರು ಮಾಡಿದಾರಾಗಲೇ ಅಂತಲೇ ತೋರಿಸ್ತಾ ಇದ್ದಾರೆ. ಜಸ್ಟಿಸ್ ಬಂತು ಕಾರ್ಡು. ಜಸ್ಟಿಸ್ ಬಂದಿದೆ ಅಂದರೆ ಆಗಲೇ ಶುರು ಆಗೋಗಿದೆ ಅಂತ ಅರ್ಥ ಆಯಿತಾ. ಶುರು ಆಗೋಗಿದೆ. ಅವ್ರಿಗೆ ಹಂತವಾಗಿ ಏನೆಲ್ಲ ಮಾಡಿದ್ದಾರೆ, ಹಂತವಾಗಿ ಹೋಗ್ತಾ ಹೋಗುತ್ತೆ. ನಿಮ್ಗೆ ಯಾವ್ಯಾವ ಥರ ತೊಂದರೆ ಮಾಡಿದ್ರು ಆ ಥರ ತೊಂದರೆ ಆಗ್ತಾ ಹೋಗುತ್ತೆ. ಅವ್ರಿಗೆ ಗೊತ್ತಾಗಲ್ಲ ಯಾತಕ್ಕೆ ಅಂತ. ಈ ವಿಡಿಯೋ ಏನಾದ್ರು ಸಿಕ್ಕಿದ್ರೆ ಇದು ಕನ್ಫರ್ಮೇಷನ್ನು. ಅವ್ರು ಅನ್ಕೋಬೇಕು, ಹೌದು ನಾನು ಇಂಥವ್ರಿಗೆ ಈ ಥರ ಮಾಡಿದ್ದೆ, ಇಂಥವ್ರಿಗೆ ಈ ಥರ ಕೆಟ್ಟದ್ದು ಬಯಸಿದ್ದೆ ನಾನು ಅಂತ ಅನ್ಕೋಬೇಕು. ಶೇರ್ ಮಾಡಿ ಈ ವಿಡಿಯೋನ. ನಾನು ಸೀರಿಯಸ್ಸಾಗಿ ಹೇಳ್ತಾ ಇದ್ದೀನಿ.
ನಿಮಗೆ ನಿಮ್ಮ ಫ್ಯಾಮಿಲಿಲಾಗಲಿ ನಿಮ್ಮ ಫ್ಯಾಮಿಲಿ ಗ್ರೂಪ್ ಆ ಥರ ಇತ್ತು ಅಂತಂದರೆ ಶೇರ್ ಮಾಡಿ, ನಿಮಗೂ ಅರ್ಥ ಆಗುತ್ತೆ ಯಾರು ಮಾಡಿರ್ಬೋದು ಅಂತ. ಫ್ಯಾಮಿಲಿ ಗ್ರೂಪ್ಗಳಲ್ಲಿ ಹಾಕಿದ್ರೆ ಗೊತ್ತಿಲ್ಲ ಹೆಂಗೆ ಗೊತ್ತಾಗತ್ತೆ ಅಂತ, ನಿಮಗೆ ಗೊತ್ತಾಗತ್ತೆ ಅಂತಿದ್ದಾರೆ. ಅದೇ ಇವಾಗ ಜಸ್ಟಿಸ್ ಬಂದಿದೆ. ಇನ್ನೊಂದು ಕಾರ್ಡ್ ತೆಗಿದ್ರು ಯಾರು ಅಂತ ಕೇಳಿದ್ದಕ್ಕೆ ಕಾರ್ಡ್ ತೆಗೆದ್ರೆ ಜಸ್ಟಿಸು. ಆಗಲೇ ಶುರು ಮಾಡಿದ್ದೀನಿ, ನ್ಯಾಯ ದೊರಕಿಸ್ಕೊಡ್ತಾ ಇದ್ದೀನಿ, ಏನು ತಲೆ ಕೆಡಿಸ್ಕೊಬೇಡ ಅಂತ ಹೇಳು ಅಂತಿದ್ದಾರೆ. ಜೊತೆಗೆ ಯಾರು ಅನ್ನೋದು ಅಷ್ಟೊಂದು ಆಗಲೇ ಗೊತ್ತೋ ಆಗಿದೆ ಅಂತಲೂ ಹೇಳ್ತಾ ಇದ್ದಾರೆ. ಓಕೆನಾ, ಸುಮಾರಾಗಿ ನಿಮ್ಗೊಂದು ಐಡಿಯಾ ಇದೆ ಅಂತ. ಅಕಸ್ಮಾತ್ ನಿಮ್ಗೆ ಐಡಿಯಾ ಇಲ್ವಾ, ಇವಾಗ ಈ ಥರ ಹಂತ ಹಂತವಾಗಿ ಆಗ್ತಾ ಹೋಗುತ್ತೆ ನೋಡಿ. ಪೀಲ್ ಮಾಡ್ದಂಗೆ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅರ್ಥ ಆಗ್ತಿದೆಯಾ ನಿಮಗೆ? ಈಗ ಸೌತೆಕಾಯಿ ಸಿಪ್ಪೆ ತೆಗಿಯಲ್ವಾ, ಪೀಲ್ ಮಾಡ್ತೀವಿ ನೋಡಿ, ಆ ಥರ ಅವ್ರ ಜೀವನದಲ್ಲಿ ಹಂಗೆ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಒಂದೊಂದೇ ಸಿಪ್ಪೆ ಪೀಲ್ ಮಾಡ್ದಂಗೆ ಅವ್ರ ಜೀವನದಲ್ಲಿ ಪೀಲ್ ಆಗ್ತಾ ಇದ್ದಾರೆ ಅವರು. ಅರ್ಥ ಆಯ್ತಾ? ಆ ನೋವು ಹೇಗಿರುತ್ತೆ ಹೇಳಿ. ಅವಾಗ ಪೀಲ್ ಆಯಿತು ಅಂತಂದರೆ ಬರೀ ಆರೋಗ್ಯ ಸಮಸ್ಯೆ ಅಲ್ಲ, ದುಡ್ಡು ಕಾಸಿನ ಸಮಸ್ಯೆ, ಜನಗಳ ಜೊತೆ ಸಂಬಂಧದ ಸಮಸ್ಯೆ. ಅವ್ರು ಯಾವ್ಯಾವ ಥರ ನಿಮ್ಮನ್ನು ಟಾರ್ಗೆಟ್ ಮಾಡಿದ್ರು ಮಾಡಬಾರ್ದಿತ್ತು. ನಿಜವಾಗ್ಲೂ ಹೇಳ್ತೀನಿ, ಮಾಡಬಾರ್ದಾಗಿತ್ತು. ತುಂಬ ತಪ್ಪಾಗ್ಬಿಟ್ಟಿದ್ದಾರೆ, ಆಗೋಗಿದೆ, ಏನೂ ಮಾಡೋಕ್ಕಾಗಲ್ಲ. ಈಗ ಅವ್ರು ಏನು ಮಾಡಿದ್ರು ಅವ್ರು ಅನುಭವಿಸ್ತಾರೆ. ದೇವ್ರನ್ನ ದೂಷಿಸೋ ಹಾಗಿಲ್ಲ. ಇವಾಗ ಅವ್ರು ಏನು ಮಾಡಿದ್ರು ಅದನ್ನು ಅನುಭವಿಸ್ತಾ ಇದ್ದಾರೆ. ಅರ್ಥ ಆಯ್ತಾ? ಇದು ಯಾರು ಇರ್ಬೋದು, ನಿಮ್ಮ ಹತ್ರದವರು ಇರ್ಬೋದು, ನಿಮಗೆ ದೂರದವರು ಇರ್ಬೋದು, ನಿಮಗೆ ಗೊತ್ತಿಲ್ಲದೇ ನಿಮ್ಮ ಹಿಂದೆ ಪ್ಲ್ಯಾನ್ ಮಾಡಿರೋರು ಇರ್ಬೋದು, ಅಥವಾ ಇದು ಆಫೀಸಲ್ಲಿ ಇರ್ಬೋದು, ಎಲ್ಲಾದರೂ ಇರ್ಬೋದು. ನಿಮ್ಮ ಎನಿಮಿ, ನಿಮ್ಮ ಹೇಟರ್ಸ್ ನಿಮಗೆ ಗೊತ್ತಿರ್ಬೋದು, ಗೊತ್ತಿಲ್ಲದೇನೂ ಇರ್ಬೋದು. ಮುಖವಾಡ ಹಾಕ್ಕೊಂಡು ಕ್ಲೀನಾಗಿ ನಿಮ್ಮ ಹತ್ರ ಚೆನ್ನಾಗೇ ಇದ್ದು ಹಿಂದೆ ಈ ಥರ ಮಾಡಿರ್ಬೋದು. ಇನ್ನೊಂದು ಕಾರ್ಡ್ ತೆಗಿ ಅಂತಿದ್ದಾರೆ. ಇದು ಯಾರು ಅಂತ ಕೇಳಿದಕ್ಕೆ ಹೇಳಲಿಲ್ಲ, ಈಗಲೂ ಏನು ಹೇಳಬೇಕು ಅಂತಿದ್ದಾರೆ ಅವ್ರಿಗೆ ಬಿಟ್ಬಿಡೋಣ. ಎಸ್ ಬಾಬಾ, ವಾಟ್ ಈಸ್ ದಿಸ್ ಕಾರ್ಡ್? ದ ಮೇಡನ್, ದ ಹಂಟರ್ ಅಂತ ಬಂದಿದೆ. ದ ಹಂಟರ್ ಅಂದರೆ ಒಳ್ಳೆ ಪ್ರಾಣಿಗಳನ್ನ ಹಂಟು ಮಾಡ್ತಾರೆ ನೋಡು. ಅಂದರೆ ಬೇಟೆ ಆಡಕ್ಕೆ ಹೋಗ್ತಾರಲ್ಲಪ್ಪ, ಆ ಥರ. ಹಿಂದಿನ ಕಾಲದಲ್ಲೆಲ್ಲ ಹೋಗೋರಲ್ಲ, ಬೇಟೆ ಆಡ್ತೀನಿ ಅಂತ ಹೋಗಿ ಅದು ಸಾಯೋವರೆಗೂ ಬಿಡಲ್ಲ, ಆ ಥರ ಅದನ್ನು ಬೇಟೆ ಮಾಡಿ ಬರೋ ಥರ, ಆ ಥರ ಬೇಟೆ ಆಡಿದ್ದಾರೆ ಅಂತಿದ್ದಾರೆ. ಯಾರು ನಿಮ್ಮ ಲೈಫಲ್ಲಿ, ನಿಮ್ಮ ಫ್ಯಾಮಿಲಿಲಿ ಯಾರು ಡೆತ್ ಆಯಿತು ಅವರಿಗೆ ಹೇಳ್ತಾ ಇದ್ದಾರೆ. ಅವ್ರದ್ದು ಡೆತ್ ಯಾವ ಥರ ಇತ್ತು ಅಂದರೆ ಬೇಟೆ ಆಡೋ ಥರ ಆಡಿದ್ರು. ನಿಮ್ಮ ಫ್ಯಾಮಿಲಿಲಿ ಯಾರು ಹೋದ್ರು ಅವ್ರಿಗೆ ಅಂತ ತೋರಿಸ್ತಾ ಇದ್ದಾರೆ. ಆ ಹಂಟ್ ಮಾಡಿದ್ದು ಹಂಟರ್ ಥರ ಹೋಗಿ ಬೇಟೆ ಆಡಿದ್ರು ಅವ್ರಿಗೆ ಅಂತ ತೋರಿಸ್ತಾ ಇದ್ದಾರೆ. ಅದು ಎಸ್ಪೆಷಲಿ ಯಾವ ಥರ ಅಂದರೆ ಮೂನ್ ಸೈಕಲಲ್ಲಿ, ಅಂದರೆ ಅಮಾವಾಸ್ಯೆ ಪೂರ್ಣಿಮೆ ಆ ಥರ ಹೋಗಿ ನೆಗೆಟಿವಿಟಿ ಮಾಡಿ ಹಂಟ್ ಮಾಡಿದ್ರು ಅಂತ. ಹಂಟರ್ ಅಂತ ಬರಬೇಕಂದ್ರೆ ಇನ್ನೊಂದು ಹೇಳ್ತಾ ಇದ್ದಾರೆ, ಮೋರ್ ದೆನ್ ಇದು ಒಂದಷ್ಟು ಜನಕ್ಕೆ ಆಯಿತಾ, ನೆಗೆಟಿವಿಟಿ ಹೋಗಿ ಮಾಡೋದಕ್ಕಿಂತ ಮಾತು ಆಡಿ ಅಂದರೆ ನೀನು ಸಾಯೋವರೆಗೂ ಬಿಡಲ್ಲ, ಆ ಥರ ಮಾತು ಅಂದು ಆ ಥರ ಏನೋ ತೊಂದರೆ ಮಾಡಿದ್ದಾರೆ ಅಂತ ಬರ್ತಿದೆ. ಓಕೆ, ಸೊ ಈ ಹಂಟರ್ ಗೊತ್ತಾಯ್ತಲ್ವಾ, ಯಾವ ಥರ ಹಂಟ್ ಮಾಡಿದ್ದಾರೆ ಅಂತಂದರೆ, ಅವರು ಮನುಷ್ಯ ಅಥವಾ ಮನುಷ್ಯ ಕೊನೆ ಉಸಿರು ಎಳೆಯೋವರೆಗೂ ಬಿಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆ ಲೆವೆಲಲ್ಲಿ ಪೀಲ್ ಮಾಡಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ ಅವ್ರನ್ನ. ಇದು ಮೇಡನ್ ಅಂತ ಬಂತು ನೋಡಿ, ಇನ್ನೊಂದು ಕಾರ್ಡು ಆಯಿತಾ. ಅವ್ರದ್ದೇ ಎನರ್ಜಿ, ಎಷ್ಟು ಇನ್ನೋಸೆಂಟಾಗಿ ಯಾವ ಥರ ಇದ್ದರು, ಎಷ್ಟು ಲವಿಂಗ್ ಆಗಿದ್ರು ಅಂತಂದರೆ, ಅವರನ್ನು ಹೋಗಿ ಒಂಥರ ತುಂಬ ವಲ್ನರಬಲ್ ಸ್ಟೇಟಲ್ಲಿ ಸಿಗಾಕೊಂಬಿಟ್ರು ಅಂತ ಹೇಳ್ತಾ ಇದ್ದಾರೆ.
ಅಂದರೆ ಆಚೆ ಬರೋಕ್ಕಾಗದೇ ಇರೋವಂಥ ಒಂದು ಪರಿಸ್ಥಿತಿಲಿ ಸಿಗಾಕೊಂಡ್ಬಿಟ್ರು, ಯಾರು ಡೆತ್ ಆಗಿದೆ ಅವ್ರಿಗೆ ಅಂತ ಹೇಳ್ತಾ ಇದ್ದಾರೆ. ಅವರು ಒಂಥರ ಹೊರಗೆ ಬರೋಕ್ಕಾಗಲಿಲ್ಲ, ಅವ್ರಿಗೆ ಈ ಪರಿಸ್ಥಿತಿಯಿಂದ ಹೊರಗೆ ಬರೋಕ್ಕಾಗಲಿಲ್ಲ, ತುಂಬ ಹಂಟರ್ ಅಂತ ಹೇಳಿದ್ರಲ್ವ, ಅಂದರೆ ಯಾರೋ ಈಗ ಥರ ಯಾರು ನೆಗೆಟಿವಿಟಿ ಮಾಡಿದ್ರು ಅವರು ಆ ಥರ ಎಂಥ ಪರಿಸ್ಥಿತಿಲಿ ಸಿಗಾಕೊಂಡ್ಬಿಟ್ಟಿದ್ರು ಅವರು ಅಂತ ತೋರಿಸ್ತಿದ್ದಾರೆ ಅಂತಂದರೆ, ಆಚೆ ಬರ್ತೀನಿ ಅಂತಂದರೂ ಆಚೆ ಹೊರಗೆ ಬಿಟ್ಟಿಲ್ಲ ಆಯಿತಾ. ಆ ಥರ ಕೈ ಮುಗಿದು ಕೇಳ್ಕೊಂಡ್ರೂ ಬರ್ತೀನಿ ಅಂತ ಬಿಟ್ಟಿಲ್ಲ, ಅಂದರೆ ಎಳ್ಕೊಳಕ್ಕೆ ತೊಗೊಳಂಗೆ ಮತ್ತೆ ಹಾಕಬೇಕು, ಆ ಥರ ತೋರಿಸ್ತಾ ಇದ್ದಾರೆ. ಅಂದರೆ ಆ ಥರ ಹಂಟ್ ಮಾಡಿದ್ದಾರೆ ಅಂತ, ಪೀಲ್ ಮಾಡಿದ್ದಾರೆ, ಹಂಟ್ ಮಾಡಿದ್ದಾರೆ, ಕೊನೆ ಉಸಿರು ಬಿಡುವವರೆಗೂ ಬಿಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಹೇಗಾಗಿದೆ ಅಂತಂದರೆ, ಇದು ಅವ್ರಿಗೆ ಕ್ಷಮಿಸಿರ್ಬೋದು, ಡೆತ್ ಯಾರ್ದಾಯ್ತು ಅವ್ರಿಗೆ ಕ್ಷಮಿಸಿರ್ಬೋದು, ಕರ್ಮ ಎಲ್ಲಿ ಹೋಗುತ್ತೆ, ಮಾಡಿದುಣ್ಣೋ ಮಾರಾಯ. ನಾವೇನು ಮಾಡಿರ್ತೀವಿ ಅಡುಗೆ ನಾವು ಅದನ್ನೇ ತಿನ್ನಬೇಕು. ಅಡುಗೆ ಎಲ್ಲ ಮಸಾಲೆ ದೋಸೆ ಮಾಡಿಬಿಟ್ಟು ಪಿಜ್ಜಾ ತಿಂತೀನಿ ಅಂದರೆ ಪಿಜ್ಜಾ ತಿನ್ನೋಕ್ಕಾಗತ್ತಾ? ಮಸಾಲೆ ದೋಸೆನೇ ತಿನ್ನಬೇಕು, ಮಸಾಲೆ ದೋಸೆನೇ ಪಿಜ್ಜಾ ಅಂದ್ಕೊಂಡು ತಿನ್ನಬೇಕು ಅಷ್ಟೇ. ಇಲ್ಲಿ ಏನಾಗಿದೆ ಅಂತಂದರೆ, ಅವ್ರಿಗೆ ಇನ್ನೂ ಅರ್ಥ ಆಗ್ತಿಲ್ಲ, ಅವ್ರು ಮಾಡಿದ್ದೇನು ಇನ್ನೂ ಅರ್ಥ ಆಗ್ತಿಲ್ಲ. ಹೇಳ್ತೀನಿ ಕೇಳಿಬೇಕಂದ್ರೆ, ಅವ್ರುಗಳಿಗೊಂಥರ ಅದು ಆ ದಯೆ ದಾಕ್ಷಿಣ್ಯ ಅವೆಲ್ಲ ಏನಿಲ್ಲ. ಇಲ್ಲಿ ಬರ್ತಿರೋ ಎನರ್ಜಿ ನನಗೆ ಅದು ಹಂಟರ್ ಅಂತ ಬಂತಲ್ವಾ, ನಾನು ಮುಂಚೆನೂ ಹೇಳಿದೆ ಅನ್ಸುತ್ತೆ, ಇದು ಕಾರ್ಡ್ ತೆಗಿಯೋಕ್ಕೆ ಮುಂಚೆನೇ ಹೇಳಿದೆ ನಾನು, ನಾರ್ಸಿಸಿಸ್ಟಿಕ್ ಕ್ಯಾರೆಕ್ಟರ್ ಬರ್ತಾ ಇದೆ ಅಂತ. ಹಂಟರ್ ಅಂತ ಬಂದಮೇಲಂತೂ ಮುಗಿದೋಯ್ತು. ಹಂಟ್ ಮಾಡಿದ್ದಾರೆ ಅಂತ ಅಂದರೆ ಯಾವ್ಯಾವ ಥರ, ಅದು ಬೇಡ, ಅದು ನಾರ್ಸಿಸಿಸ್ಟಿಕ್ ವಿಡಿಯೋ ಮಾಡ್ತೀನಲ್ಲ ಅದರಲ್ಲಿ ನೋಡೋಣ, ಅದ್ರಲ್ಲಿ ಚೆನ್ನಾಗಿ ಇನ್ನೂ ಕ್ಲಿಯರಾಗಿ ಗೊತ್ತಾಗುತ್ತೆ ಯಾವ್ಯಾವ ಥರ ಅವರು ಮಾಡ್ತಾರೆ ಏನು ಅಂತ. ಅಂದರೆ ಅವ್ರಿಗೇನು ಅಂತಂದರೆ, ಈಗ ಒಂದು ಮನ್ಸಿಗೆ ಬಂತು ಅಂದ್ಕೊಳ್ಳಿ, ನೀ ಸಾಯಬೇಕು ಅಂದರೆ ನೀ ಸಾಯಬೇಕು ಅಷ್ಟೇ ಅಷ್ಟೇ, ಹೆಂಗಾದ್ರೆ ಹಾಕ್ಕೊಳ್ಳಿ ನೀ ಸಾಯಬೇಕು. ಯಾಕೆ ಸಾಯಬೇಕು ಅವೆಲ್ಲ ಅಲ್ಲ, ಮನುಷ್ಯ, ನಾನು ಮನುಷ್ಯ ನೀನು ಮನುಷ್ಯ, ನಿನ್ನ ಪಡಗೆ ನೀನಿರು, ನನ್ನ ಪಡಗೆ ನಾನು ಇರ್ತೀನಿ, ಅದಲ್ಲ. ನಾನು ಹೇಳ್ತಾ ಇದ್ದೀನಿ, ನೀ ಸಾಯಬೇಕು ಅಂದರೆ ನೀ ಸಾಯಬೇಕು ಅಷ್ಟೇ. ಅಂದರೆ ಆ ಥರ ಕ್ಯಾರೆಕ್ಟರ್ ಇಲ್ಲಿ ಬರ್ತಾ ಇರೋದು. ಅದೇ ಥರ ಜಿದ್ದು ಹಿಡ್ಕೊಂಡೇನೆ ಯಾರಿಗೋ ಡೆತ್ ಮಾಡಿದ್ದಾರೆ, ನಿಮ್ಮ ಫ್ಯಾಮಿಲಿಯವರೇ ಯಾರಿಗೋ ಡೆತ್ ಮಾಡಿದ್ದಾರೆ. ಇಲ್ಲಾಂದರೆ ಈ ಥರ ಕಾರ್ಡ್ ಬರಲ್ಲ. ಹಂಟರ್ ಬರ್ತಿರೋದು ನನಗೇನೆ ಯಾವ ಥರ ಆಗ್ತಿದೆ ಅಂದರೆ, ಯಪ್ಪ, ಆ ಥರ ಒಂಥರ ಜಿದ್ದು ಥರ ಬರ್ತಾ ಇದೆ ನನಗೆ. ಆ ಥರ ಏನೂ ಉಸಿರಾಡಬಾರ್ದು, ಜೋರಾಗಿ ಉಸಿರಾಡಿದ್ರೆ ಅಷ್ಟೇ ಬೈಡ್ ಅಂತ ಬೀಸೋದು. ಆ ಥರ ಅಂದರೆ ನಾನು ಏನು ಹೇಳ್ತೀನಿ ಹಂಗಿರೋ, ನಾನೇನು ತಿನ್ನಕ್ಕೆ ಹಾಕ್ತೀನಿ ತಿನ್ನು, ಅಷ್ಟೇ ಇರಬೇಕು ನೀನು, ಜಾಸ್ತಿ ಮಾತಾಡಿದ್ರೆ ಫಿನಿಶ್ ಅಂತ ಹಾಗೆ ಫಿನಿಶ್ ಮಾಡಿದ್ದಾರೆ. ಅದೇ ಮೇಡ್ ಅಂತ ಪಾಪ ಆ ಥರ ಪರಿಸ್ಥಿತಿ ಸಿಗಾಕೊಂಡ್ಬಿಟ್ರವರು ಅಂತ ಹೇಳ್ತಾ ಇದ್ದಾರೆ. ಇದು ದೇವರು ನೋಡಿಲ್ವಾ, ಅವ್ರನ್ನ ಮಾಡಿದ್ರು, ಆ ಥರ ಡೆತ್ ಆಯಿತು, ನಿಮ್ಮ ಕಡೆ ತಿರುಗಿದ್ರು ಇವಾಗ. ಆ್ಯಂಡ್ ನಿಮ್ಮ ಕಡೆಗೂ 5 ವರ್ಷದಿಂದ ಅಂತ ತೋರಿಸ್ತಾ ಇದ್ದಾರೆ, ಹೆಚ್ಚು ಕಮ್ಮಿ 5 ವರ್ಷದಿಂದ ನಡೀತಿದೆ ಇದು ಅಂತ. ಸೊ 5 ವರ್ಷದಿಂದ ಏನು ಮಾಡಿದ್ರು, ನಿಮಗೆ ಹಂತವಾಗಿ ನಿಮ್ಮನ್ನು ಮುಗಿಸೋದಕ್ಕೆ ಎಲ್ಲ ಥರ ಪ್ರಯತ್ನ ಮಾಡಿದ್ರು, ಆಗಲಿಲ್ಲ. ಎಲ್ಲ ಕಡೆಯಿಂದನೂ ಪ್ರಯತ್ನ ಮಾಡಿದ್ದಾರೆ. ಜೊತೆಗೆ ನೀವೇನಾದರೂ ಮ್ಯಾರಿಡ್ ಇದ್ದರೆ, ನೀವು ಯಾರು ನೋಡ್ತಾ ಇದ್ದೀರಾ, ನಿಮ್ಮ ಹಸ್ಬೆಂಡು ಅಥವಾ ನೀವು ನೋಡ್ತಿರೋರು ನಿಮ್ಮ ವೈಫ್ಗೆ, ಆಯಿತಾ, ಅಂದರೆ ನಿಮ್ಮ ಕಡೆಯವರೇನೆ ಅವ್ರಿಗೆ ಹಚ್ಕೊಟ್ಟಿದ್ದಾರೆ ಅಂತಲೂ ಹೇಳ್ತಾ ಇದ್ದಾರೆ. ಇದು ನಿಮಗೆ ಗೊತ್ತಿಲ್ಲ ಅಂತಲೂ ಹೇಳ್ತಾ ಇದ್ದಾರೆ. ನಿಮಗೆ ಗೊತ್ತಿಲ್ಲ, ನಿಮ್ಮ ಬೆನ್ನ ಹಿಂದೆ ನೋಡಿ, ಇದು ಬರ್ತಿರೋದೇನು ಅಂತಂದರೆ ಎನರ್ಜಿ, ನಿಮ್ಮ ಬೆನ್ನ ಹಿಂದೆ, ನಿಮಗಿದು ಖಂಡಿತ ನಿಮಗೆ ಗೊತ್ತಿಲ್ಲ ಇದು, ಆಯಿತಾ, ಅರ್ಥ ಮಾಡ್ಕೊಳ್ಳಿ ಕರೆಕ್ಟಾಗಿ. ನಿಮ್ಮ ಬೆನ್ನ ಹಿಂದೆ ನಿಮ್ಮ ಕಡೆಯವರು, ನೀವು ಯಾರು ನೋಡ್ತಾ ಇದ್ದೀರಾ ನಿಮ್ಮ ಕಡೆಯವರೇನೆ ನಿಮ್ಮ ಸ್ಪೌಸ್ಗೆ ಹೇಳ್ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಿಮ್ಮಿಬ್ಬರು ಮಧ್ಯ ಬಿರುಕು ತರಕ್ಕೆ, ಅರ್ಥ ಆಯ್ತಾ? ಸೊ ನಿಮ್ಮಿಬ್ಬರು ಮಧ್ಯೆ ಬಿರುಕು ತರಬೇಕು, ಟಾರ್ಗೆಟ್ ನೀವು. ನಿಮ್ಮ ಸ್ಪೌಸ್ಗೂ ನಿಮ್ಗೂ ಬಿರುಕು ಬತ್ತು ಅಂತಂದರೆ ಒದ್ದಾಡೋದು ಯಾರು? ನೀವು. ಯಾವ್ಯಾವ ಥರ ಎಮೋಷನಲ್ಲಾಗಿ ಆಟ ಆಡಿದ್ದಾರೆ, ಭಯಂಕರ ಮಾಡಿದ್ದಾರೆ ನೆಗೆಟಿವಿಟಿ. ಇದಕ್ಕಿಂತ ಇನ್ನೇನು ಹೇಳಲಿ ನಾನು.
ನಿಮಗೇನೋ ಗೊತ್ತಿತ್ತು ಅಂತಲೂ ಹೇಳ್ತಾ ಇದ್ದಾರೆ. ಈ ಥರ ಒಂದು ವಲ್ನರಬಲ್ ಸ್ಟೇಟಲ್ಲಿ ಇದ್ದಾರೆ, ಈ ಡೆತ್ ಆಯ್ತಲ್ವಾ, ಅವರು ಏನೋ ಒಂದು ರೀತಿ ಒಂದು ಪರಿಸ್ಥಿತಿಲಿ ಇದ್ದಾರೆ, ಅಂದರೆ ಆ ಥರ ಒಂದು ಪರಿಸ್ಥಿತಿಲಿ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ವಲ್ನರಬಲ್ ಪರಿಸ್ಥಿತಿ, ಆಚೆ ಬರಬೇಕು, ಬರೋಕ್ಕಾಗಲ್ಲ ಆಯಿತಾ, ಆ ಥರ ಒಂದು ಪರಿಸ್ಥಿತಿಲಿ ಸಿಗಾಕೊಂಡ್ಬಿಟ್ಟಿದ್ರು ಅಂತ ಹೇಳ್ತಾ ಇದ್ದಾರೆ. ಅದು ನಿಮಗೆ ಗೊತ್ತು ಅಂತಲೂ ಹೇಳ್ತಾರೆ, ಗೊತ್ತಾಯಿತು. ಅದರಿಂದ ಇವಾಗ ಅವ್ರು ಹಂಟ್ ಮಾಡಿ ಸಾಯಿಸಿದ್ರು ಅನ್ನೋದು ಆಯಿತಾ, ಹಂಟರ್ ಥರ ಸಾಯಿಸಿದ್ರು ಅಂದರೆ ಜಿದ್ದು ಹಿಡಿದು ಯಾವ ಥರ ಅವ್ರನ್ನ ಸಾಯಿಸಿದ್ರು, ಅದೇನ ನಿಮ್ಮ ಕಡೆ ತಿರುಗಿಸಿದ್ರು. ಅರ್ಥ ಆಯ್ತಾ? ನಿಮ್ಮ ಕಡೆ ತಿರುಗಿಸಿ ನಿಮ್ಮನ್ನ ಫಿನಿಷ್ ಮಾಡೋಕ್ಕೆ ಅಂದರೆ ಹಂತವಾಗಿ ಎಲ್ಲ ಥರ ಪ್ರಯತ್ನ ಮಾಡಿದ್ರು. ಅವ್ರು ಯಾರು ಇರ್ಬೋದು, ಡೆತ್ ಆದವರು ಆ ಥರ ಮಾಡಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ ಇಲ್ಲಿ. ಸೊ ಹಾಗಾಗಿ ಜಸ್ಟಿಸ್ ಕಾರ್ಡ್ ಬಂತು ಆಯಿತಾ. ಇದು ದೇವ್ರು ಯಾತಕ್ಕೆ ಸುಮ್ಮನೆ ಇದ್ದರು ಅಂತಂದರೆ, ನಾವು ಮನುಷ್ಯರು ನಾವು ಅನ್ಕೋಬೋದು, ನಾನೇನು ಮಾಡಿದೆ ನೆಗೆಟಿವಿಟಿ ಆಯಿತು, ಎಲ್ಲ ಸಕ್ಸಸ್ ಆಯಿತು ನೋಡು ಮುಗಿಸ್ಬಿಟ್ಟೆ ಹಾ ಅಂತ ಖುಷಿ ಪಡ್ಬೋದು. ಆದರೆ ಅವ್ರು ಸಾಯೋದಕ್ಕೂ ಬಿಟ್ಟಿರ್ತಾರೆ. ಯಾಕೆಂತಂದರೆ ಅವ್ರದ್ದು ಕಾಂಟ್ರಾಕ್ಟ್ ಹತ್ರ ಇರುತ್ತೆ. ಯಾರು ಸತ್ತರು ಪಾಪ, ನಿಮ್ಮ ಫ್ಯಾಮಿಲೀಲಿ ಯಾರು ಹೋಗಿದ್ದಾರೆ ನಿಮಗೆ ಗೊತ್ತು, ಅವ್ರದ್ದೇ ಕಾಂಟ್ರಾಕ್ಟ್ ಹತ್ರ ಇರುತ್ತೆ. ಆಯಿತು, ಅವ್ರದ್ದು ಯಾವುದೋ ಜನ್ಮದ ಕರ್ಮ ಇರುತ್ತೆ. ನಾನು ಹೇಳ್ತೀನಲ್ಲ, ಇವಾಗ ನಾವೇನು ನೋಡ್ತಾ ಇದ್ದೀವಿ, ಈಗ ನೀವು ನನ್ನನ್ನು ಏನು ನೋಡ್ತಾ ಇದ್ದೀರಾ, ಅಥವಾ ಈಗ ಜಸ್ಟ್ ಇದು 1% ಅಷ್ಟೇ ನೀವು ನೋಡಿರೋದು, ಕರೆಕ್ಟಾ? ನನ್ನ ಜನ್ಮ ಯಾವುದೋ ಜನ್ಮ ಏನೋ ಜನ್ಮ ಯಾರಿಗೇನು ಗೊತ್ತು ಏನು ಅಂತ. ಸೊ ಹೇಗೆ ಅಂತಂದರೆ, ಅವರು ಡೆತ್ ಆದವರು ಯಾವುದೋ ಜನ್ಮದಲ್ಲಿ, ಅರ್ಥ ಆಯ್ತಾ, ಅರ್ಥ ಮಾಡ್ಕೊಳ್ಳಿ, ಯಾವುದೋ ಜನ್ಮದಲ್ಲಿ ಏನೋ ಒಂದು ನಡೆದಿರುತ್ತೆ. ಅದೇನು ಅಂತ ಅದೆಲ್ಲ ಪಾಸ್ಟ್ ಲೈಫ್ ನೋಡಬೇಕಾಗತ್ತೆ. ಸೊ ಅವಾಗ ನೋಡಿದ್ರೆ ಕ್ಲಿಯರ್ ಆಗುತ್ತೆ. ಅವಾಗ ಏನು ಅಂತಂದರೆ ಯಾವುದೋ ಜನ್ಮದಲ್ಲಿ ಏನೋ ನಡೆದಿರುತ್ತೆ. ಸೊ ಅವಾಗ ಇವರು ನಿಮ್ಮ ಡೆತ್ ಆದವರು ಕಾಂಟ್ರಾಕ್ಟ್ ಪ್ರಕಾರ ಬಂದಿರ್ತಾರೆ. ಅಂದರೆ ಏನು, ಆಯ್ತಪ್ಪ ನೀನು ಈ ಜನ್ಮದಲ್ಲಿ ಬಾ, ನಾನು ಹಿಂಗೆ ಮುಗಿಸು ಅಂತ, ಆಯಿತಾ. ಈ ಥರನೇ ನರಳಿ ನಾನು ಸಾಯ್ತೀನಿ, ನನ್ನ ಆ ಜನ್ಮದ್ದು ನಾನೇನು ಮಾಡಿದ್ದೆ ನೀನು ತೀರಿಸ್ಕೊ ಈ ಜನ್ಮದಲ್ಲಿ, ಅಲ್ಲಿಗೆ ಮುಗೀತು, ನಿನ್ನ ಕ್ಲೋಸ್ ಆಗುತ್ತೆ ಅಂತ. ಆ ಥರ ಒಂದೇನೋ ಒಂದು ಕಾಂಟ್ರಾಕ್ಟ್ ಥರ ಇರುತ್ತೆ ಆಯಿತಾ. ಅದು ಇನ್ನೊಂದು ಬೇರೆ ವಿಡಿಯೋ ಮಾಡಬೇಕು ಅವೆಲ್ಲ, ಇದರಲ್ಲಾಗಲ್ಲ. ಸೊ ಅವಾಗ ಆ ಥರ ಬಂದಿರೋದ್ರಿಂದ ದೇವರು ಮಾಡಕ್ಕೆ ಬಿಟ್ಟಿದ್ದಾರೆ, ಅರ್ಥ ಮಾಡ್ಕೊಳ್ಳಿ ಆಯಿತಾ. ದೇವ್ರು ನೋಡ್ತಿಲ್ವಾ, ಅಲ್ಲ, ದೇವ್ರು ನೋಡ್ತಿದ್ದಾರೆ. ದೇವ್ರಿಗೆ ಗೊತ್ತು ನಿಮ್ಮ ಕಾಂಟ್ರಾಕ್ಟು. ದೇವ್ರೇನು ಮಾಡ್ತಾರೆ, ನೀವು ಒಪ್ಕೊಂಡು ಬಂದಿದ್ದೀರಾ ಈ ಜನ್ಮಕ್ಕೆ, ಜನ್ಮ ತಾಳು ಬಂದಿದ್ದೀರಾ ನೀವು. ಅಂದರೆ ಅವ್ರು ಯಾರು ಹೋದರು, ಅವರು ಎಲ್ಲರೂ, ನಾವು ನೀವು ಎಲ್ಲರೂ. ಸೊ ಆ ಥರ ಬಂದಾಗ, ಈ ಥರ ಇದೆ ಅಂತಂದಾಗ ಅನುಭವಿಸ್ಲೇಬೇಕಾಗತ್ತೆ. ಅವಾಗ ಏನಾಗುತ್ತೆ ಅಂದರೆ, ಅವರು ಯಾರು ಡೆತ್ ಮಾಡಿದ್ರು ಅವ್ರು ಸ್ವಲ್ಪ ಮೃದುತನ ತೋರಿಸ್ಬೋದಾಗಿತ್ತು, ಒಳ್ಳೆತನ ತೋರಿಸ್ಬೋದಾಗಿತ್ತು. ಅದು ಇಲ್ಲಿ ಮಾಡಿಲ್ಲ. ಆ ಥರ ಅವ್ರ ಕರ್ಮನೂ ಆ್ಯಡ್ ಆಗುತ್ತೆ. ಈಗ ಮಾಡಿದ್ರು ಈ ಥರ ಅಂದರೆ ಇನ್ನು ಡೆಫಿನೆಟಾಗಿ ಆಗುತ್ತೆ, ಆ್ಯಡ್ ಆಗಿರುತ್ತೆ ಅವ್ರ ಕರ್ಮಕ್ಕೆ. ಇವಾಗ ಅವ್ರು ಅದನ್ನೇ ಅನುಭವಿಸ್ತಾ ಇರೋದು. ಹಂತವಾಗಿ ಅವರು ಸಾಯ್ತಾ ಇದ್ದಾರೆ, ಅರ್ಥ ಮಾಡ್ಕೊಳ್ಳಿ. ನರಳಿ ಸಾಯ್ತಾ ಇದ್ದಾರೆ, ಬರೀ ಸಾಯ್ತಾ ಇಲ್ಲ, ನರಳಿ ಸಾಯ್ತಾ ಇದ್ದಾರೆ. ಇದೆಲ್ಲ ಸುಮ್ಮನೆ ಬರೋದಲ್ಲ, ಇದು ಕಾರ್ಡ್ಗಳು ಮಾತ್ರ ಹೆವಿ ನೆಗೆಟಿವಿಟಿ. ಹೈರೋಫೆಂಟ್ ಅಂತ ಬಂದಿದೆ ಅಲ್ವಾ. ಸೊ ಹೋಗಿ ಮಾಡಿಸಿರೋರು ಒಂದಷ್ಟು ಜನ ಇದೆ, ಒಂದಷ್ಟು ಜನಕ್ಕೆ ಹ್ಯಾಂಗ್ಡ್ ಮ್ಯಾನ್ ಥರನೂ ಬಂತು ನೋಡು. ಅಂದರೆ ಕಟ್ಟಾಕ್ದಂಗೆ ಒಂದೇ ಕಡೆ ಕೂರಿಸಿ ಹಂಟ್ ಮಾಡಿದ್ದಾರೆ ಅಂತಲೂ ಹೇಳ್ತಿದ್ದಾರೆ. ಅಂದರೆ ಒಂದು ಕೋಳಿ ಕುರಿ ಆ ಥರ ಏನೋ ಒಂದು ಕಟ್ಟಾಕ್ಬಿಟ್ಟು ಅಲ್ಲೇ ಹೊಡೆದು ಸಾಯಿಸೋ ಥರ, ಆ ಥರ ತೋರಿಸ್ತಾ ಇದ್ದಾರೆ ನನಗೆ ಎನರ್ಜಿ. ಅಂದರೆ ಬಿಡಿಸ್ಕೊಂಡು ಹೋಗೋಕ್ಕಾಗಲ್ಲ ಪಾಪ, ಆ ಥರ ಮೇಡನ್ನು ವಲ್ನರಬಲ್, ಏನೂ ಮಾಡೋಕ್ಕಾಗಲ್ಲ. ಬಿಡಿಸ್ಕೊಂಡು ತಪ್ಪಿಸ್ಕೊಂಡು ಅಲ್ಲಿಂದ ಬರ್ತೀನಿ ಆಚೆ ಅನ್ನೋಕ್ಕಾಗಲ್ಲ, ಕಟ್ಟಾಕ್ತಿದ್ದಾರೆ. ಅರ್ಥ ಆಗ್ತಿದೆಯಾ? ಆ ಥರ ಅಂದರೆ ಆ ಥರ ಒಂದು ಪರಿಸ್ಥಿತಿ ತಂದು ಒಡ್ಡಿ ಯಾರ್ದೋ ಡೆತ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಒಂದಷ್ಟು ಜನಕ್ಕೆ. ಇನ್ನೊಂದಷ್ಟು ಜನಕ್ಕೆ ಆ್ಯಕ್ಚುಯಲ್ ನೆಗೆಟಿವಿಟಿ ಮಾಡಿದ್ದಾರೆ ಅಂತಲೇ ಹೇಳ್ತಾ ಇದ್ದಾರೆ. ಆ್ಯಕ್ಚುಯಲ್ ನೆಗೆಟಿವಿಟಿ ಮಾಡಿಸಿದ್ದಾರೆ. ಅದು ಮಾಡಿಸಿದ್ರಾ ಒಂದು ಧೈರ್ಯ ಬಂದ್ಬಿಡ್ತು, ಇನ್ನೇನಾಗತ್ತೆ ಬಿಡು, ಅವ್ರು ಹೋದರು, ಇವ್ರು ಹೋದರು, ಇನ್ನೊಬ್ರು ಹೋದರು, ಮತ್ತೊಬ್ರು ಹೋದರು, ಇದೇನು ಕಳಿಸ್ಬಿಡ್ತೀನಿ ಬೇಗ ಅಂತ. ನಿಮ್ಮನ್ನು ಟಾರ್ಗೆಟ್ ಮಾಡಿದ್ದು ಅದು ಅಷ್ಟಿಷ್ಟಲ್ಲ ತೊಂದರೆ ಅವ್ರಿಗೆ. ಇವಾಗ ನೀವು ಒಂಥರ ವಾಕಿಂಗ್ ಕರ್ಮ, ನೀವು ಹೇಳಬೇಕಂದ್ರೆ ನೀವು ಯಾರು ನೋಡ್ತಾ ಇದ್ದೀರಾ, ಯಾರಿಗೆ ಇದು ಅಪ್ಲಿಕಬಲ್ ಆಗುತ್ತೆ ನಿಮಗೆ ಗೊತ್ತು. ಡೆಫಿನೆಟಾಗಿ ಹೇಳ್ತೀನಿ, ನೀವು ಒಂಥರ ವಾಕಿಂಗ್ ಕರ್ಮ, ನಡೆದಾಡೋ ಕರ್ಮ, ಆಯಿತಾ. ಸೊ ನೀವು ಎಲ್ಲಿ ಹೋಗಿದ್ದೀರಾ,
ನೀವೆಲ್ಲಿ ಹೋಗ್ತೀರಾ ಅಲ್ಲಿ ನಿಮ್ಮನ್ನು ಯಾವ ಥರ ನೋಡ್ಕೋತಾರೆ. ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಿಮ್ಮನ್ನು ಯಾವ ಥರ ಟ್ರೀಟ್ ಮಾಡ್ತಾರೆ, ನಿಮ್ಮನ್ನು ಯಾವ ಥರ ನೋಡ್ಕೋತಾರೆ, ಆ ಥರ ಅವ್ರ ಜೀವನ ಬದಲಾಗತ್ತೆ. ಏನಾದರೂ ಅವರು ಎಡವಟ್ಟು ಮಾಡಿಕೊಂಡ್ರು ಅವ್ರ ಜೀವನದಲ್ಲಿ ಲೈಫಲ್ಲಿ, ಏನೋ ಒಂಥರ ಹಂಗಸೂತರ ಅನ್ನೋದು, ಮಾತಾಡೋದು, ಅಥವಾ ನಿಜವಾಗ್ಲೂ ನೆಗೆಟಿವಿಟಿ ಮಾಡೋದು, ಆ ಥರ ಇದು ಟಾರ್ಗೆಟ್ ಮಾಡೋ ಥರ ಭಯಂಕರವಾಗಿ ಟಾರ್ಗೆಟು ಮಾಡಿದ್ದಾರೆ ನಿಮಗೆ. ಇದೇನಾಗಿದೆ, ಕರ್ಮ ಆ್ಯಕ್ಟಿವೇಟ್ ಆಗೋಗಿದೆ. ಅಂದರೆ ನೆಗೆಟಿವ್ ಕರ್ಮ ಅವರದ್ದು ಆ್ಯಕ್ಟಿವೇಟ್ ಆಗಿದೆ. ಅರ್ಥ ಆಯ್ತಾ? ಸೊ ಇವಾಗ ಅವ್ರು ಅನುಭವಿಸ್ಲೇಬೇಕು, ಅನುಭವಿಸ್ತಾ ಇದ್ದಾರೆ ಅಷ್ಟೇ. ನಾವು ಏನೂ ಮಾಡೋಕ್ಕಾಗಲ್ಲ, ನೀವು ಏನೂ ಮಾಡೋಕ್ಕಾಗಲ್ಲ. ಅಂದರೆ ನೀವಂತೂ ಹೇಳ್ತೀನಿ, ನಮಸ್ಕಾರ, ವಾಕಿಂಗ್ ಕರ್ಮ ನೀವು ಅಂತ ಹೇಳ್ಬೋದು. ಸೊ ನಿಮ್ಮನ್ನು ಅದಕ್ಕೆ ಜನನ ಯಾರೇ ಸಿಕ್ಕಲಿ ಜಡ್ಜ್ ಮಾಡೋಕ್ಕೆ ಹೋಗಬಾರ್ದು, ಅಯ್ಯೋ ಅವ್ರು ಇಷ್ಟೇ ಅಂತ. ನಮಗೆ ಗೊತ್ತಿಲ್ಲ ಯಾವ ಜನ್ಮದಲ್ಲಿ ಏನಾಗಿದ್ರು, ಏನು ಮಾಡಿದ್ರು, ಅವ್ರದ್ದು ಏನು ಪಾಪ ಇದೆ ಪುಣ್ಯ ಇದೆ, ನಮಗೇನು ಗೊತ್ತು? ನಾವು ಯಾಕೆ ಜಡ್ಜ್ ಮಾಡಬೇಕು ಯಾರು ಏನು ಮಾಡಿದ್ರು ಅಂತ? ಅದೆಲ್ಲ ನೋಡ್ಕೊಳ್ಳೋದು ಜಸ್ಟಿಸ್. ನೋಡಿ ದೇವರು ಕಾರ್ಡ್ ಹೆಂಗೆ ಬಂದಿದೆ, ತಕ್ಕಡಿ ತೂಗಿಸ್ಬಿಡ್ತಾರೆ ಹಂಗೇನೆ ಸರಿಯಾಗಿ. ಆಯಿತಾ? ಇಲ್ಲಿ ಸ್ವೋರ್ಡು ಇದೆ ನೋಡಿ, ಕತ್ತಿ. ಯಾವ್ಯಾವ ಥರ ಅನ್ಯಾಯ ಆಯಿತು ಅದೇ ಅನ್ಯಾಯ ವಾಪಸ್ 11 ಪಟ್ಟು ಅಂತಿದ್ದಾರೆ ಇಲ್ಲಿ. 11 ಪಟ್ಟು ವಾಪಸ್ ಅಂತ. ಜೊತೆಗೆ ಇಲ್ಲಿ 5 ವರ್ಷದಿಂದ ನಿಮ್ಮ ಮೇಲೆ ಕಣ್ಣಿಟ್ರು ಅಂತಿದ್ದಾರೆ. ಅದೊಂದು ದೊಡ್ಡ ಮಿಸ್ಟೇಕ್ ಮಾಡಿದ್ರು. ಬೇಕಿತ್ತಾ? ಬೇರೆ ಯಾರಿಗಾರು ಇದೇ ಕೆಲಸ ಮಾಡಿದ್ದಿದ್ರೆ ಇನ್ನೊಂದಷ್ಟು ವರ್ಷ ಬದುಕಿರೋರು. ಇವಾಗ ನೋಡಿ ಯಾವ ಥರ ಅವ್ರು ನರಳ್ತಾರೆ, ಯಾವ ಥರ ಸಾಯ್ತಾರೆ ಅನ್ನೋದು ನೀವೇ ನೋಡ್ತೀರ. ಇದು ನಾರ್ಸಿಸಿಸ್ಟಿಕ್ ಕ್ಯಾರೆಕ್ಟ್ರೇ ಬರ್ತಾ ಇದೆ. ಆಯಿತಾ? ತುಂಬ ನಾರ್ಸಿಸಿಸ್ಟಿಕ್ ಕ್ಯಾರೆಕ್ಟರ್ ಬರ್ತಿದೆ. ಏನೂ ಮಾಡೋಕ್ಕಾಗಲ್ಲ. ನಿಮಗೆ ಒಂದು ಇಷ್ಟು ಅನುಭವಿಸಿದ್ದೀರಾ. ಸೊ ನೀವು ನೋಡಿದ್ರಲ್ಲ ಇವಾಗ ವಾಪಸ್ ಹೆಂಗೆ ಹೊಡಿತಾ ಇರುತ್ತೆ ಅಂತ ನೀವೇ ಗೊತ್ತಾಗುತ್ತೆ. ಯಾಕೆ ಈ ಕಾರ್ಡ್ ತೆಗಿ ಅಂತಿದ್ದಾರೆ? ಒಂದು ನಿಮಿಷ. ಎಸ್ ಬಾಬಾ. ಬಾಬಾ ವ್ಯೂವರ್ಸ್ಗೆ ಒಂದು ಸಮಾಧಾನ. ಡೋಂಟ್ ಫಿಯರ್, ಬಿ ಕಾನ್ಫಿಡೆಂಟ್. ಆಯಿತಾ? ಹೆದರ್ಕೋಬೇಡಪ್ಪ ಮಗು ಮರಿ, ನಾನಿದ್ದೀನಿ, ಕಾನ್ಫಿಡೆಂಟ್ ಆಗಿರು, ಧೈರ್ಯವಾಗಿರು ಅಂತಿದ್ದಾರೆ. ಓಕೆನಾ? ಇನಿಷಿಯಲ್ಸ್ ತೆಗಿ ಅಂತಿದ್ದಾರೆ. ಒಂದು ನಿಮಿಷ. ಇನಿಷಿಯಲ್ಸ್ ಮತ್ತು ಡೇಟ್ ಆಫ್ ಬರ್ತ್. ಓಕೆನಾ ಬಾಬಾ? ಇದು ಯಾರ ಡೇಟ್ ಆಫ್ ಬರ್ತ್? ಡೆತ್ದು ಆದವ್ರದ್ದು ಪ್ಲಸ್ ನಿಮ್ಮದು ಅಂತಿದ್ದಾರೆ. ಸೊ ಓಕೆ, ಡೆತ್ ಆದವ್ರದ್ದು ಅಂತ ಇದು. ಓಕೆನಾ? ಇದು ನಿಮ್ಮದು. ಓಕೆನಾ? ಈಗ ನೋಡಿ ನಿಮ್ಮದಿದು ಹಿಂಗೆ ಇಟ್ಕೊಂಡಿದ್ದೀನಿ, ನಿಮ್ಮ ಮುಂದೆ ತೆಗಿತೀನಿ. 27 ನಿಮ್ಮದು ಡೇಟ್ ಆಫ್ ಬರ್ತು. 27 ಒಂದು 3 ಇದೆ, 20. ಓಕೆನಾ? 24 ಸರಿನಾ? ಇದು ಡೆತ್ ಆದವ್ರದ್ದು ಅಂತಿದ್ದಾರೆ. ಆಯಿತಾ? 4 ಓಕೆ ಓಕೆ. ಇದು 25, 13. ಇದು ಲಾಸ್ಟ್ 11. ಓಕೆನಾ? ಸೊ ಇದು ಆ್ಯಕ್ಚುಲಿ ನಿಮ್ಗಳದ್ದು ಇನಿಷಿಯಲ್. ನಿಮ್ಮದು ಇನಿಷಿಯಲು ತೆಗೀರಿ. ಓಕೆ ತೆಗಿತೀನಿ ಇವಾಗ. ಡೇಟ್ ಆಫ್ ಬರ್ತ್ ಆಯಿತು. ಇದು ನಿಮ್ಮ ಹೆಸರಿನ ಸ್ಟಾರ್ಟಿಂಗ್ ನೇಮ್, ಅಂದರೆ ರೂಪಶ್ರೀ ಅಂತಂದರೆ ಆರ್ ಅಷ್ಟೇ. ಆಯಿತಾ? ಸೊ ಇದು ಫಸ್ಟ್ ಅವ್ರಿಗೂ ತೆಗಿ ಅಂತಿದ್ದಾರೆ. ಇದು ಅವ್ರದ್ದು. ಇದು ನಿಮ್ಮದು. ಓಕೆನಾ? ಓ ಇದು ಅವ್ರದ್ದು. ಫಸ್ಟ್ ತೆಗೆದ್ಬಿಡ್ತೀನಿ.
ಎಮ್ ಆಯಿತಾ, MN, U, G. ಓಕೆನಾ. ಇದು ಅವ್ರದ್ದು, ಅಂದರೆ ಡೆತ್ ಯಾರ್ದಾಗಿತ್ತು ಅವ್ರದ್ದು ಅಂತ ಹೇಳ್ತಾ ಇದ್ದಾರೆ. ಇದು ನಿಮ್ದಂತೆ. ಇದೆಲ್ಲ ಜಸ್ಟ್ ಒಂದು ಸೈನ್ ಅಷ್ಟೇ, ತಲೆ ಕೆಡಿಸ್ಕೋಬೇಡಿ. ಇವಾಗ ಇದರಲ್ಲಿ ಬಂತು ಅಂದರೆ ಒಂದು ಸೈನು, ಅಂದರೆ ಡಬಲ್ ಕನ್ಫರ್ಮೇಷನ್ ಥರ, ಎಸ್ ನಿಮ್ಮದೇನೇ ಅನ್ನೋ ಥರ. ಅಕಸ್ಮಾತ್ ಅದು ಬಂದಿಲ್ವಾ, ಆದರೂ ನಿಮ್ಮದೇ, ನಿಮ್ಮ ಕೈಗೆ ಸೇರಿದೆ ಈ ವಿಡಿಯೋ ಅಂತಂದರೆ ಸುಮ್ಮನೆ ವಿಡಿಯೋ ಬಂದು ಸಿಕ್ಕಿಲ್ಲ ನಿಮಗೆ. ನನಗೆ ಗೊತ್ತು, ಏನೋ ಒಂದು ಮೆಸೇಜ್ ಇದ್ದೇ ಇರುತ್ತೆ ಆಯಿತಾ, 100% ಏನೋ ಒಂದು ಮೆಸೇಜ್ ಇರುತ್ತೆ, ಅದಕ್ಕೋಸ್ಕರ ನಿಮ್ಮ ಕೈ ಸೇರಿದೆ. ಎ ನಿಮ್ಮದು ಅಂತಿದ್ದಾರೆ, ಎ ಡಿ ಐ, ಓಕೆನಾ, ಇ, ಡಬ್ಲ್ಯೂ ಮತ್ತು ಕ್ಯೂ. ಇಷ್ಟಾಯಿತು. ಸೊ ಈ ಎಪಿಸೋಡ್ ಹಿಂಗಿದೆ. ಮೇಜರ್ ಏನು ಪ್ರಾಬ್ಲಮ್ ಮಾಡಿದ್ದಾರೆ, ಸೊ ಅವರು ಆಗಲೇ ಶುರು ಆಗಿದೆ. ನಿಮ್ಮನ್ನು ಹೆಂಗೆ ಹಂತವಾಗಿ ಮುಗ್ಸೋಕ್ಕೆ ಪ್ರಯತ್ನ ಮಾಡ್ತಿದ್ರು, ಅವ್ರಿಗೆ ಈಗ ಅದೇ ವಾಪಸ್ ತಿರುಗಿದೆ. ಯಾಕೆ ಅಂತಂದರೆ, ನೀವು ಒಂಥರ ವಾಕಿಂಗ್ ಕರ್ಮ, ನಡೆದಾಡೋ ಕರ್ಮ. ನಿಮ್ಮನ್ನು ಯಾವ ಥರ ಟ್ರೀಟ್ ಮಾಡಿದ್ರು, ನಿಮ್ಮ ಜೊತೆ ಯಾವ ಥರ ವ್ಯವಹರಿಸಿದ್ರು, ಇವಾಗ ಅದು 11 ಪಟ್ಟು ಅವ್ರಿಗೆ ಜಾಸ್ತಿ ಆಗ್ತಿದೆ ಅಂತಲೂ ಹೇಳ್ತಾ ಇದ್ದಾರೆ ಆಯಿತಾ. 11 ಪಟ್ಟು ವಾಪಸ್ ಆಗ್ತಿದೆ ಅವ್ರಿಗೆ ಅಂತ ಹೇಳ್ತಾ ಇದ್ದಾರಪ್ಪ. ಓಕೆ, ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಮತ್ತೆ ನೋಡೋಣ ನೆಕ್ಸ್ಟ್, ನಾಳೆ ಮತ್ತೆ ಡೆಫಿನೆಟಾಗಿ ಇದೇ ಕಂಟಿನ್ಯೂ ಆಗುತ್ತೆ. ನೆಕ್ಸ್ಟ್ ಇವತ್ತು 4th ಎಪಿಸೋಡ್ ಅನ್ಕೋತೀನಿ. ಸೊ ಶಿಕ್ಷೆ ಏನು ಅಂತ ನಾಳೆ 5th. ಓಕೆನಾ. ಓಕೆ, ಥ್ಯಾಂಕ್ ಯು. ಇಲ್ಲಿವರೆಗೂ ನೋಡಿ ಇಷ್ಟ ಆಗಿದೆ ಅಂದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಬೆಲ್ ಐಕಾನ್ ಹಿಟ್ ಮಾಡಿ, ಸೊ ದಟ್ ಮುಂದೆ ಬರೋ ಎಲ್ಲ ವೀಡಿಯೋಸ್ ನಿಮ್ಮ ಕೈ ಸೇರುತ್ತೆ. ಹಾಗೆ ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಥ್ಯಾಂಕ್ ಯು ಸೋ ಮಚ್. ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಓಕೆನಾ. ಆ್ಯಂಡ್ ಚಾನಲ್ ಮೆಂಬರ್ಶಿಪ್ ಆ್ಯಡ್ ಆಗಿದ್ದಾರೆ, ಒಬ್ಬರು ಹೊಸ ಮೆಂಬರ್ ಆಗಿದ್ದಾರೆ. ಓಕೆನಾ. ನೀವು ಕೂಡ ಮೆಂಬರ್ಶಿಪ್ ತೊಗೊಳ್ಳಿ. ಯಾಕೆಂತಂದರೆ ನಿಮಗೋಸ್ಕರ ಅಂತಲೇ ಸ್ಪೆಷಲ್ ವೀಡಿಯೋಸ್ ಮಾಡ್ತೀನಿ ನಾನು. ಸೊ ಬೇರೆಯವ್ರಿಗೆಲ್ಲ ಸಿಗಲ್ಲ, ಅದು ಬರೀ ನಿಮಗಷ್ಟೇ ಇರುತ್ತೆ. ನೀವೇ ಶೇರ್ ಮಾಡಿದ್ರೆ ಸಿಗುತ್ತೆ ಹೊರತು ಬೇರೆಯವ್ರಿಗೂ ಸಿಗೋದಿಲ್ಲ. ಅದು ಬರೀ ಮೆಂಬರ್ಸ್ಗೆ ಅಂತಲೇ ಮಾಡಿ ಹಾಕೋದು. ನೀವು ಪರ್ಮಿಷನ್ ಕೊಟ್ಟರೆ ಅದನ್ನು ಬೇರೆಯವ್ರಿಗೂ ಹಾಕೋದು ಆಯಿತಾ. ಬೇರೆಯವ್ರಿಗೂ ವ್ಯೂ ಸಿಗುತ್ತೆ ಆ ಥರ. ಅಂದರೆ ಬರೀ ಮೆಂಬರ್ಸಿಗೆ ಮಾತ್ರ ಅಂತಲೇ ನೀವು ನೋಡಿರ್ತೀರ ಯೂಟ್ಯೂಬಲ್ಲೂ. ಸೊ ಮೆಂಬರ್ಸ್ ಓನ್ಲಿ ಅಂತಲೇ ಇರುತ್ತೆ. ಸೊ ಮೆಂಬರ್ಶಿಪ್ ತೊಗೊಂಡಿರೋರಿಗೆ ಮಾತ್ರ ಸಿಗುತ್ತೆ. ಆ್ಯಂಡ್ ಈ ಸಲ ನಾನು ಅದನ್ನು ಹೇಳ್ದಂಗೆ ಪಲ್ಲವಿ ಅನ್ನೋರು ತೊಗೊಂಡಿದ್ದಾರೆ, ಮೆಂಬರ್ಶಿಪ್ ತೊಗೊಂಡಿದ್ದಾರೆ. ಥ್ಯಾಂಕ್ ಯು ಪಲ್ಲವಿ. ಆ್ಯಂಡ್ ಅವ್ರಿಗೋಸ್ಕರ ಒಬ್ಬರೇ ಇದ್ದರೂ ಪರವಾಗಿಲ್ಲ ಅಂತ ಹೇಳಿ ನಾನು ಒಂದು ಶಾರ್ಟ್ ವಿಡಿಯೋ ಆ್ಯಕ್ಟಿವೇಟ್ ಮಾಡಿದೆ ಅವ್ರಿಗೆ. ಯಾಕೆಂದರೆ ಅವ್ರು ನನಗೆ ಗಿಫ್ಟ್ ಕೊಟ್ಬಿಟ್ರು ನ್ಯೂ ಇಯರ್ಗೋಸ್ಕರ. ಸೊ ನಾನು ಅದಕ್ಕೆ ಆ್ಯಕ್ಟಿವೇಟ್ ಮಾಡಿಬಿಟ್ಟಿದ್ದೀನಿ. ಈಗ ನೋಡಿ, ಪಲ್ಲವಿಯಿಂದ ಯಾರೇ ತೊಗೊಂಡ್ರೂ, ಓಕೆನಾ, ಮೆಂಬರ್ಶಿಪ್ ತೊಗೊಂಡ್ರೂ ಸೋಲ್ ಫ್ಯಾಮಿಲಿ ಅಂತ ನಿಮಗೂ ಶಾರ್ಟ್ ವಿಡಿಯೋ ಸಿಗುತ್ತೆ. ಓಕೆನಾ. ಥ್ಯಾಂಕ್ಸ್ ಟು ಪಲ್ಲವಿ. ಓಕೆ, ಸೊ okay, so thank you so much. Thank you.